ಹಲೋ ಸ್ನೇಹಿತರೆ, ವೆಲ್ಕಮ್ ಟು ದ ಆರ್ ಎನ್ ಇ ಮೀಡಿಯಾ ರವಿ ನ್ಯೂಸ್ ಆ್ಯಂಡ್ ಎಂಟರ್ಟೈನ್ ಮೀಡಿಯಾ. ಇವತ್ತು ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಹುಬ್ಬಳ್ಳಿಯಿಂದ ಧಾರವಾಡ ಮಿಡ್ಲ್ ಬರೋ ಬೇಲೂರು ನಿಶ್ಲೆ ಪಕ್ಕದಲ್ಲಿ ಒಂದು ವಿಜಯಪುರ ಅಂತ ಊರು ಇದೆ. ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ರೀ. ಬೆಕ್ಕಹಳ್ಳಿ ಊರು. ಅಲ್ಲಿ ನೋಡಿ ಹಳ್ಳಿ ಜೀವನ ಯಾವ ಥರ ಇರ್ತೈತಿ, ರೈತರ ಮನೆ ಅವನ್ನ ಎಂಜಾಯ್ ಮಾಡೋಣ, ರೈತರ ಮನೆ ಸತಿ, ಆಮೇಲೆ ಅವ್ರ ಮನೆ ಯಾವ ಥರ ಇರ್ತೈತಿ, ಆಮೇಲೆ ಅವ್ರ ಜೀವನ ಶೈಲಿ ಹೇಗಿರ್ತೈತಿ, ಡೈಲಿ ಬೈಲಿಗಳು ಎಲ್ಲ ತೋರಿಸ್ತೀವಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ. ಆಮೇಲೆ ಸಾಧ್ಯ ಆದರೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನಾವು ಬ್ಲಾಗನ್ನು ಶುರು ಮಾಡ್ತೀವಿ. ನೋಡಿ ಆನಂದಿಸಿ, ಆಮೇಲೆ ಎಂಟರ್ಟೈನ್ ಮಾಡಿ. ಹಲೋ, ಹಾಯ್ ಹುಬ್ಬಳ್ಳಿ. ಇದು ನಿಮ್ಮ ರವಿಕಮಲ ಮನೆ ಆರ್ ಎನ್ ಯಾವ್ದು ಪಾಡಿ ನೀವು ವಿಡಿಯೋ ಚಾನಲ್ದ ರವಿ ನ್ಯೂಸ್ ಎಂಟರ್ಟೈನ್ಮೆಂಟ್ ಚಾನಲ್, ಆರ್ ಎನ್ ಬಿ ಚಾನಲ್ ಅಂತ ಹೇಳಿ. ನೀವು ಇಲ್ಲಿ ನೋಡ್ರಿ ಒಂದು ಹೊಸ ಪ್ಲೇಸ್, ನೇಚರ್ ಅಟ್ಯಾಚ್ ಆಗ್ಬೇಕಂತ ಅವಾಗ ಹೇಳ್ತಿರ್ತಿಲ್ಲ. ಇದೇ ಪಾಯಿಂಟ್ ಅದ. ಹೊಸ ಪ್ಲೇಸ್ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಬರ್ತೈತಿ. ಇಂಡಸ್ಟ್ರಿಯಲ್ ಬಾಜು, ಬೇಲೂರು ಇಂಡಸ್ಟ್ರಿಯಲ್ ಬಾಜು ಬರ್ತೈತಿ. ನೋಡಿ ಪ್ಲೇಸ್ ಹೆಂಗೈತೆ ಅಂದ್ರೆ ಸೂಪರ್ ನ್ಯಾಚುರಲ್ ಪ್ಲೇಸ್ ಆಗೈತೆ. ಆಮೇಲೆ ಇಲ್ಲಿ ಕೆರಿ ಸುತ್ತಲ ಗುಡ್ಡ, ಆಮೇಲೆ ಈ ಕಡೆ ಗುಡ್ಡ, ಈ ಕಡೆ ಕ್ಯಾಮ್ರಾ, ಈ ಕಡೆ ಗುಡ್ಡ ಎಲ್ಲ ನಡು ಪ್ಲೇಸ್ ಎಲ್ಲ ಸೂಪರ್ ಸೋನಿಕ್ ಐತಿ. ಬಂದು ವಿಸಿಟ್ ಮಾಡ್ರಿ, ಮಸ್ತ್ ಪ್ಲೇಸ್ ಐತಿ. ಸೂಪರ್ ಸೋನಿ ಎಂಜಾಯ್ ಮಾಡಕೈತಿ. ಆಮೇಲೆ ಎಂಜಾಯ್ ಮಾಡೋದ್ರ ಮುಂಚೆ ನಾವು ನೇಚರ್ ಯಾವತ್ತು ಮನುಷ್ಯ ಬೆಳೆದ್ಮೇಲೆ ನೇಚರ್ ಕನೆಕ್ಟ್ ಆಗಿರ್ಬೇಕಂತ. ಹೌದಲ್ಲ ಮೇನು? ಹೌದಲ್ಲ? ಯಾಕೆ ನೇಚರ್ ಕನೆಕ್ಟ್ ಆಗಿರ್ಬೇಕಂದ್ರೆ ನೋಡ್ರಿ, ಇವತ್ತು ಶುಗರ್ BP ಅವೆಲ್ಲ ಭಾಳ ಜಾಸ್ತಿ ಆಗ್ತಾವ. ಯಾಕೆ? ಬರೀ ಗುಳಿಗೆ ಕುಡಿತಾವ, ಡಿಪ್ರೆಷನ್ ಹೋಗ್ತಾವ, ತಮ್ಮ ಕೆಲಸ ಮಾಡಂಗಿಲ್ಲ, ಮೈರೋ ಮಾಡೋಕೆ ಕೊಡಂಗಿಲ್ಲ. ಹಂಗಾಗಿ ಜಲ್ದಿ ನೆಗದ್ ಬಿದ್ದು ಹೋಗ್ತಾವ. ಯಾಕೆ ನೇಚರ್ ಕರೆಕ್ಟ್ ಆಗಿ ಇರೋದ್ರ ಒಂದು ನಿಮ್ಗೆ ಲಾಭ ಆಕತ್ತಂದ್ರೆ, ಒಂದು ಆಕ್ಸಿಜನ್ ಫ್ರೀಯಾಗಿ ಸಿಗುವಂಥ ಸೆಕೆಂಡರಿ. ಯಾಕಂದ್ರೆ ನಮ್ಮ ದೇವ್ರು ಕೊಟ್ಟ ಮೇನ್ ನಮ್ಗೆ ನ್ಯಾಚುರಲ್ ಆಕ್ಸಿಜನ್ ಸಿಗ್ತೈತೆ. ಹೌದಲ್ಲ ಮೇನು? ನಮ್ಮ ಕ್ಯಾಮರಾ ನೋಡ್ರಿ ಹೆಂಗೆ ಆತ ಮೆನುದನ್ನು. ಆಮೇಲೆ ನೀವು ನೆಲದ ಮೇಲೆ ಓಡಾಡೋದ್ರಿಂದ ನಿಮ್ಗೆ ಎಲೆಕ್ಟ್ರಾನ್ ಸಿಗ್ತೈತಿ. ಆ ಎಲೆಕ್ಟ್ರಾನ್ ನಿಮ್ಮ ಬಾಡಿ ಒಳಗೆ ನಿಮ್ಗೆ ಏನೋ ಇರ್ತಾವಲ್ಲ, ನಮ್ಮ ರೆಗ್ಯುಲರ್ ಅರಿಷ್ಟತನ ಅದು ಆ ರೋಗ ಈ ರೋಗ BP ಶುಗರ್ ಎಲ್ಲ ಹೋಗ್ತದೆ. ಯಾಕಂದ್ರೆ ನಮಗೆ ಈ ಎಲೆಕ್ಟ್ರಾನ್ ಸಿಗಂಗಿಲ್ಲ. ಬರೀ ಚಪ್ಪಲ್ ಬೂಟ್ ಹಾಕಿ ಓಡಾಡ್ತೀವಿ ನಾವು. ಇಂತಲ್ಲಿ ಬಂದ ಬರಗಾಲ ನೀಡೋದ್ರಿಂದ, ಇಂತಲ್ಲಿ ನ್ಯಾಚುರಲ್ ನೀರು ಕುಡಿಯೋದ್ರಿಂದ. ಈಗ ನೋಡ್ರಿ, ಬಂದು ನಾವು ಫಿಲ್ಟರ್ ನೀರು ಕುಡಿತೀವಿ. ಫಿಲ್ಟರ್ ನೀರು ಕುಡಿಯೋದು ಏನಕ್ಕೈತ್ರಿ? ಅದ್ರಾಗ ಇದ್ದಿದ್ದು ಅದು ಫಿಲ್ಟರ್ ತಯಾರು ಮಾಡೋ ಇದ್ದಿದ್ದು ನೀರೆಲ್ಲ ಸುಟ್ಟು ಹೋಗಿರ್ತಾರ. ಹೌದಾ ಮೇನು? ಬಿಸಿ ಮಾಡಿ ತಯಾರು ಮಾಡ್ತಾರೆ. ಆದ್ರೆ ಏನು ಇರಂಗಿಲ್ಲ. ಬಟ್ ಇವು ನೀರು ಇದನ್ನ ಕುಡಿ ಅಂತ ಹೇಳ್ತಿಲ್ಲ. ಬಟ್ ಮನ್ಯಾಗ ಇದ್ರೆ ನಳದ ನೀರು ಕುಡಿದ್ರೆ ಏನಕ್ಕೈತೆ ಅಂತ ಲಾಭ ಅಂದ್ರೆ, ಅಲ್ಲಿ ನಮ್ಗೆ ಪ್ಯೂರ್ ನ್ಯಾಚುರಲ್ ವಾಟರ್ ಸಿಗ್ತಾವೆ. ವಾಟರ್ ಇಂಗ್ರೀಡಿಯೆಂಟ್ಸ್ ಏನಿರ್ತದಿಲ್ಲ, ನಮ್ಮ ಪೊಟ್ಯಾಷಿಯನ್ಸ್ ಆಗಲಿ, ಅವು ನಮ್ಮ ಹೆಲ್ತಿಗೆ ಸಿಗುವಂಥವು, ಅದು ನಮಗೆ ಸಿಗ್ತದೆ. ಅದರಿಂದ ನಮಗೆ ಹೆಲ್ತ್ ಆರಾಮ ಇರ್ತೈತಿ. ಇದೊಂದು ಚಿಕ್ಕ ವಿಡಿಯೋ ಮಾಡ್ಬೇಕು ಅನ್ನಿಸ್ತಾ. ಎಲ್ಲೋ ನಾವು ಒಂದು ಕಡೆ ಹೊಂಟಿದ್ದೀವಿ, ಬಟ್ ಇದು ನಾವು ನೋಡಿದ್ದೀವಿ ಮಿಡ್ಲೊಳಗೆ. ಇದು ಸರನ್ ಗುಡ್ ಇತ್ತು. ಗುಡ್ ಒಳಗಡೆ ಇಂದ ನಡೀತೆ ಅಂದ್ರೆ ಮಿಡ್ಲೊಳಗೆ ನದಿ ಐತಿ. ಬಟ್ ಯಾಕಂದ್ರೆ ವಿಚಾರ ಮಾಡ್ಬೇಕು ಅನ್ನಿಸ್ತು ವಿಡಿಯೋ. ನಾ ಏನೋ ಬೇರೆ ಕಡೆ ಪ್ರೆಸ್ ರಿಪೋರ್ಟಿಗೆ ಹೊಂಟಿದ್ದೆ, ಹಿಂಗೆ ಮಾಡಿದ್ದೀನಿ. ಬಂದೆ ವಿಜಯಪುರ. ಬೇಲೂರು ನಿಶ್ಲೆ ಪಕ್ಕದಲ್ಲಿ ವಿಜಯಪುರ ಹೋಗೋ ದಾರಿ ಒಳಗೆ ಈ ಥರ ಇದೊಂದು ನಿಮ್ಮ ಲೊಕೇಶನ್ ಇದೆ. ಬಂದು ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿದ ಆಮೇಲೆ ಇನ್ನೊಂದು ಯಾವ್ದು, ಇದು ಗೌರ್ಮೆಂಟ್ ಅಂಡರ್ಟೇಕನ್. ಯಾವುದೇ ಹಾನಿಕಾರಕ ಪ್ಲಾಸ್ಟಿಕ್ಸ್ ಆಗಲಿ ಚೆಲ್ಲಬಾರ್ದು. ಯಾಕಂದ್ರೆ ಪ್ಲಾಸ್ಟಿಕ್ ಅಂದ್ರೆ ನಿಮ್ಗೆ ಗೊತ್ತು, ಪ್ಲಾಸ್ಟಿಕ್ ಎಷ್ಟೊಂದು ಹಾನಿಕಾರಕ ಅಂತ. ಗೌರ್ಮೆಂಟ್ ಅದ್ರ ಸಂಬಂಧ ಏನೇನೋ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಇಟ್ಟೈತೆ. ಸೊ ಅದಕ್ಕಾಗಿ ನೀವು ಟೇಕ್ ಕೇರ್ ತೊಗೊಳ್ರಿ. ಆಮೇಲೆ ನೀವು ಆದಷ್ಟು ದೂರಿ ನೋಡ್ಕೊಡ್ರಿ. ಫೋಟೋ ಶೂಟಿಂಗ್ ಮಾಡ್ಕೊಂಡು ಒಳಗೆ ಹೋಗಿದ್ವಿ ಹಾರಿಗೆ ಒಳಗೆ ನೆಗದ್ ಬೆಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ನೋಡ್ರಿ, ಈ ಕಾಲ ಲವ್ ರೋಗ ಒಂದು ಜಾಸ್ತಿ ಬಂದೈತಿ. ಲವ್ ರೋಗ ಎಲ್ಲಕ್ಕಿಂತ ದೊಡ್ಡ ರೋಗ ಯಾವ್ದು ಮೇನು? ಕ್ಯಾಮ್ರಾಮನ್ ನಗತ್ತ ಲವ್ ರೋಗ. ಹೌದಲ್ಲ? ಎಲ್ಲಕ್ಕಿಂತ ದೊಡ್ಡ ಲವ್ ರೋಗ. ಲವ್ ಮಾಡೋದು ಬಂದು ಕೆರೆ ಹಾಳೋದು, ಇಲ್ಲಾಂದ್ರೆ ಬಾವಿ ಒಣ ನೀರೆಲ್ಲ ಬಾವಿ ಹಾರೋದು. ಇಂಥ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಎಷ್ಟು ನಮಗೆ ಪ್ರಕೃತಿ ಆಗಲಿ, ಎಷ್ಟು ನಮ್ಮ ಸಾಕಿದವರಾಗಲಿ, ಎಷ್ಟು ಅವ್ರ ಮೇಲೆ ಎಷ್ಟು ಪ್ರೀತಿ ಅವ್ರು ನಮ್ಮ ಬೆಳೆಸಿರ್ತಾರೆ. ಸೊ ಹಂಗಾಗಿ ಅವ್ರು ನಮಗೆ ರಿವಾರ್ಡ್ ಕೊಟ್ಟದ, ನಾವು ಅವ್ರಿಗೆ ಒಂದು ರಿವಾರ್ಡ್ ಕೊಟ್ಟದ್ದು ಇದ್ದೇ ಇರ್ತೈತಿ. ಹೌದು ಮೇನು? ಹೌದಲ್ಲ? ಅವ್ರು ನಮ್ಮ ಬೆಳೆಸಿ ಅವ್ರು ನಮ್ಮ ಕೈ ಹಿಡಿದಲ್ಲ ಅಷ್ಟೇ. ಈ ಥರ ಇದು ಆ್ಯಕ್ಷನ್, ಎವ್ರಿ ಆ್ಯಕ್ಷನ್ ರಿಯಾಕ್ಷನ್ ಈಕ್ವಲ್ ಆಪೋಸಿಟ್. ನಾವು ಫಸ್ಟ್ ಟೈಮ್ ವಿಡಿಯೋ ಒಂದು ಕುಂದಾಪುರ ಬ್ರಿಡ್ಜ್ ವಿಡಿಯೋದಾಗ ಈ ಮಾತು ಹೇಳಿದ್ದೇನೆ. ನೋಡ್ಲಿಕ್ಕೆ ಕಾಣ್ತೈತೆ, ನಾವು ತೆಗೆದು ನೋಡ್ರಿ ವಿಡಿಯೋ ಅದನ್ನು. ಸೊ ಅದನ್ನು ಒಂದು ಬ್ರಿಡ್ಜ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಸೊ ನಮ್ಮದೊಂದು ಸಣ್ಣ ಚಾನಲ್ ಐತಿ, ಬಡ್ರ ಮೇಲೆ ಎಬ್ಬಿಸ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅಷ್ಟೇ. ನಾವು ಡೇ ಟು ಡೇ ಲೈಫ್ ಒಳಗೆ ನಾವು ಎಷ್ಟು ದುಡ್ಡು ತೊಗೊಂಡು ಏನು ಮಾಡ್ತೀವಿ? ಹೌದಾ ಕ್ಯಾಮ್ರಾಮನ್? ದುಡ್ಡು ತಿನ್ನಾಗ್ತೈತಾ? ಇಲ್ಲ. ದುಡ್ಡು ನಾವು ಗಳಿಸ್ಬೋದು, ನಮ್ಮ ಲೈಫನ್ನು ನಾವು ಮನೆ ಕಟ್ಟಿಸ್ಬೋದು, ಕಾರ್ ತಗೋ, ಬಂಗ್ಳೂರ್ ತಗೋ, ಅವೆಲ್ಲ ಭಾಳ ಹಾಕೋ. ಬಟ್ ದುಡ್ಡಿಂದ ಮನುಷ್ಯ ಜೀವನ ಆಗಂಗಿಲ್ಲ. ಹೌದಲ್ಲ? ದುಡ್ಡು ಶಾಶ್ವತನೂ ಇಲ್ಲ. ಒಂದೇ ಮಾತು, ದುಡ್ಡು ಗಳಿಸೋ ಮನುಷ್ಯನ ಹೆಲ್ತ್ ಯಾವಾಗ ಇಂಪ್ರೂವ್ಮೆಂಟ್ ಮಾಡ್ಬೇಕು? ಬರೀ ದುಡ್ಡು ಕಂಪ್ನಿ ಕೆಲಸ, ಆ ಕೆಲಸ ಈ ಕೆಲಸ ಡಿಪ್ರೆಷನ್ ಹೋದ್ರೆ ಏನ್ ಮನೆ ಕ್ಯಾಮ್ರಾ ಕಡೆ ಹೊಂಟೈತಿ ಬರೀ ಹೆಲ್ತ್ ಮಾನವೀಯತೆ. ಅದು ಹೆಲ್ಪ್ ಮಾಡ್ರಿ. ಅಂದ್ರೆ ಹೆಲ್ತ್ ಬಗ್ಗೆ ಗಮನ ಜಾಸ್ತಿ ತಗೊಳ್ರಿ. ನೇಚರ್ ಇದು ಪ್ಲೇಸ್ ಜೀವನದಲ್ಲಿ ನೋಡಿದ ಪ್ಲೇಸ್ ನೋಡ್ರಿ. ಜೀವನದಲ್ಲಿ ಪಡಲಿಕ್ಕೆ ಆಗೋದ್ರಿಂದ ಆನಂದ ಪಡ್ಕೊಟ್ರಿ. ಹಂಗಂತ ಹೇಳಿ ಬೇರೆ ಆನಂದ ಈ ಆನಂದನೇ ಬೇರೆ ಅಂತ ಪ್ಲೇಸ್ ವಿಸಿಟ್ ಮಾಡ್ರಿ, ಎಂಟರ್ಟೈನ್ ಮಾಡ್ರಿ. ದೊಡ್ಡ ನಾವು ಅಲ್ಲೇ ಅಂಥ ಪ್ಲೇಸ್ ಇಂಥ ಪ್ಲೇಸ್ ಹೋಗ್ತಿಲ್ಲ, ಓಡಾಡಿ ದುಡ್ಡು ಕೊಟ್ಟೆ ಇವೆಲ್ಲ ಫ್ರೀ ಸಿಗ್ತಾವೆ. ನಮ್ಮ ಆಜುಬಾಜು ಅಲ್ಲೇ ಇರ್ತಾವೆ. ಬಟ್ ನಮ್ಗೆ ಗೊತ್ತಿರಂಗಿಲ್ಲ. ಅದ್ರ ಮೇಲೆ ನಮ್ಗೆ ಗೊತ್ತಿರಂಗಿಲ್ಲ. ಇಂಥ ಪ್ಲೇಸ್ ವಿಸಿಟ್ ಮಾಡ್ರಿ. ಆಮೇಲೆ ಇಲ್ಲಿ ಒರಿಜಿನಲ್ ನಿಮ್ಮ ನ್ಯಾಚುರಲ್ ಪವರ್ ಏನು ಗೊತ್ತಾಗ್ತೈತಿ. ನಿಮ್ಮ ಸೆನ್ಸ್ನೆಸ್ ಇಲ್ಲಿ ಅದು ಜಾಸ್ತಿ ಬೆಳಕಿಗೆ ಬರ್ತೈತಿ. ಸೊ ಅಂಥ ಪ್ಲೇಸ್ ವಿಸಿಟ್ ಮಾಡಿರಿ, ಆನಂದಿಸ್ರಿ. ಆಮೇಲೆ ಮಿಕ್ಕಿದ ನಿಮ್ಗೆ ಗೊತ್ತಿರ್ತೈತೆ ತಗೋರಿ. ನಮ್ದು ಮೀಡಿಯಾ ಚಾನಲ್ ಸರ್, ನಮಗೊಂದು ಹೊಸ ಮೀಡಿಯಾ ಚಾನಲ್ ಓಪನ್ ಮಾಡಿ. ಏನಂತೇಳಿ
ನಾವು ಆರ್ ಎನ್ ಎಂಟರ್ಟೈನ್ ಮೀಡಿಯಾ ಅಂತೇಳಿ. ಬಟ್ ಆ ರವಿ ಅಂತ ಆರ್ ಎನ್ ನ್ಯೂಸ್ ಎಂಟರ್ಟೈನ್ ಮೀಡಿಯಾ ಆಫೀಸಿಯಲಿ ಲೈಸೆನ್ಸ್ ತೊಗೊಂಡು ಮೀಡಿಯಾ ಒಂದು ಪಾರ್ ಮತ್ತು ನೀವು ಡೂಪ್ಲಿಕೇಟ್ ಮೀಡಿಯಾ ಇಟ್ಟಂತ ತೊಗೊಬೇಡಿ. ಮೈಕ್ ಡೂಪ್ಲಿಕೇಟ್ ಇರೋದು ಸ್ಟಿಕ್ಕರ್ ಹಾಕ್ಸಿ ಬಾಕಿ ಉಳಿದಿದೆ ಈಗ. ಹೌದು ಹಾಂ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಅಡ್ರೆಸ್ ಕಳಿಸಿ. ಇಂಥವು ನಿಮ್ಮ ದಿನನಿತ್ಯ ಅದು ಆಗೋ ಘಟನೆಗಳ ಲೈಫ್ ಅದು ಅನುಭವಿಸ್ತಾ ಇಂಥವೂ ನೀವು ಅನುಭವಿಸ್ರಿ. ಇದ್ರದ್ದು ಒಂದು ಮೆಸೇಜ್. ಥ್ಯಾಂಕ್ ಯು. ಎಸ್, ಆ ರವಿ ಎಂಟರ್ಟೈನ್ ನ್ಯೂಸ್ ಆ್ಯಂಡ್ ಚಾನಲ್ RNS ಮೇಲೆ ಸ್ನೇಹಿತರೆ, ಇದು ಪಕ್ಕ ರೈತರ ಮನೆ ಅನ್ಕೊಂತಿಲ್ಲ. ರೈತ ಮನೆ ಸ್ವಲ್ಪ ಆ ಕಡೆ ಕ್ಯಾಂಪ್ರಾಕ್ಟರ್ ಮನೆ ಯಾವ ಥರ ಹಿಂಗೈತಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಜೋಳದ ಇಲ್ಲ ಮೆಕ್ಕೆಜೋಳ ಏನ್ರಿ ಇದು ಗೊಂಜಾಳ ಇಲ್ಲ ಗೊಂಜಾಳ ಕುಟ್ಟಿ ಮಾಡಿರ್ತಾರೆ. ಅಂದ್ರೆ ಕುಟ್ಟಿ ಕುಟ್ಟಿ ಮಾಡಿರ್ತಾರೆ. ಆಮೇಲೆ ಈ ಕಡೆ ಮಾವಿನ ಗಿಡ ಐತಿ, ಆಸ್ ಎ ನೇಚರ್ ಫ್ರೆಂಡ್ಲಿ. ಆಮೇಲೆ ಒಂದೇ ಹಂಚೆ ಗಿಡ, ಆಮೇಲೆ ಕಡೆಗೆ ಥರ ಅದು ನೋಡ್ತೀವಿ ಬಿಡ್ರಿ ನೀವು. ಜಸ್ಟ್ ನಮಗೆ ಒಂದು ನಮ್ಮ ರೌಂಡ್ ತೋರಿಸ್ರಿ ಮನೆಗೆ ಯಾವ ಥರ ಇರುತ್ತೆ ಅಂತೇಳಿ. ಹಾಗೆ ನೋಡ್ರಿಪ್ಪ, ಇದೊಂದು ನಮ್ಮ ರೈತರ ಮನೆ ಬಂದ್ವಿ ನಾವು. ಬೇಲೂರು ಡಿಸ್ಟ್ರಿಕ್ಟ್ ಒಳಗೆ ನಾವು ನಡಕ್ ಬಂದಿದ್ವಿ. ಸೊ ನಿಮ್ಗೆ ಹಂಗೆ ಒಂದು ರೊಟೇಷನ್ ತೋರ್ಸಂದ್ರೆ ಇದು ಹಳ್ಳಿ ಕಡೆ ಅಂತ ಇದು ಭಾಳ ಕಾಮನ್, ಮತ್ತು ಎಲ್ಲ ನೋಡಿರ್ತೀರಿ. ಬಟ್ ಇದಂದ್ರೆ ಈ ಸ್ಪೆಷಲಿ ವಿಡಿಯೋ ಫಾರ್ ಅವರಿಗೆ ಯಾರ ಬೆಂಗಳೂರು ಹಂತಲಿಂತ ಇರ್ತಲ್ಲ ಅಂತಲ್ಲಿ ತೋರ್ಸಂಗ್ ಬೇಡ. ಹಳ್ಳಿ ಜೀವನ, ರೈತಲ್ಲ ಹಳ್ಳಿ ಒಳಗೆ ಇದು ಹೆಂಗೆ ರೊಟೇಷನ್ ಆಗ್ತದೆ, ಹೆಂಗೆ ಅವ್ರ ಡೈಲಿ ಲೈಫ್ ಹೆಂಗೆ ಇರ್ತೈತಿ ಅದು ನಾವು ತೋರಿಸ್ಕೊಂತೀವಿ. ಒಂದು ತೋರಿಸೋದು ನಮ್ಮ ಕಡೆ ಪ್ರತಿಕ್ರಿಯೆ, ಆಮೇಲೆ ನಮ್ಮ ಕಡೆಯಿಂದ ಪ್ರಯತ್ನ ಅಷ್ಟೇ. ಅದನ್ನ ಸ್ವಲ್ಪ ಮಾಡ್ಕೊ ನೋಡ್ರಿ. ಗುಡ್ಡ ಗಾಡಿ ಪ್ರದೇಶ, ಆಮೇಲೆ ಈ ಕಡೆ ಲಿಂಬೆ ಹಣ್ಣಾಗ ನೋಡ್ರಿ. ಲಿಂಬೆ ನೀವು ಬ್ಯಾಟ್ ತಗೋರಿ. ನಾವು ಜಸ್ಟ್ ನಮ್ಗೆ ತೋರಿಸ್ತೀವಿ, ನಮ್ದು ಅಭಿಮಾನಿಗಳು ತೋರಿಸ್ತೀವಿ. ಒಂದಿಷ್ಟು ಇರ್ತಾರೆ ನಮ್ಮ ಅಭಿಮಾನಿಗಳು. ವಿಡಿಯೋ ತೋರಿಸ್ತೀವ್ರಿ. ನೇಚರ್ ಫ್ರೆಂಡ್ಲಿ ತುಂಬ. ನಮ್ಮ ಇಂಥಲ್ಲಿ ಪ್ಲೇಸಿಗೆ ವಿಸಿಟ್ ಮಾಡಕ್ಕೆ ನಮ್ಗೆ ಭಾಳ ಅನುಕೂಲ, ಭಾಳ ಇದಾಕೈತೆ ನಮ್ಗೆ. ಆ ಕಡೆ ಸಬ್ಜಿ ಮಾಡ್ಕೊ. ಸೊ ನೋಡ್ರಿ, ಮನುಷ್ಯ ನಾವು ಅಂತೀವಲ್ಲ, ಎದಕ್ಕೆ 100 ಈಗಿನ ಕಾಲದ ಎದಕ್ಕೆ 100 ವರ್ಷ ದಾಟ್ತಂದ ಕಾರಣ ಇದೆ. ಯಾಕಂದ್ರೆ ನ್ಯಾಚುರಲ್ ಪ್ಲೇಸ್ ಅಂದ್ರೆ ನಮ್ಗೆ ಏನು ಭೂಮಿ ಕೊಟ್ಟಿತ್ತು, ಏನು ಆ ದೇವ್ರು ನಮ್ಗೆ ಕೊಟ್ಟತ್ತೋ ಅದನ್ನು ನಾವು ಬಳಸ್ಕೊಂಡ್ರೆ ಮನುಷ್ಯ ಜಾಸ್ತಿ ಸಂತೋಷ ಜೀವನ ಇರ್ಬೋದು. ಆಮೇಲೆ ಜಾಸ್ತಿ ಬಾಳ್ಬೋದು. ನಾವು ಹೊರಗಡೆ ಹಳ್ಳಿ ಕಡೆ ಆ ಕಡೆ ಬರೀ ಗಾಡಿದ ಶಬ್ದ, ಗಾಡಿದ ಹೊಗೆ, ಗಾಡಿಯಿಂದ ಅದು ಇದು ಬರೀ ಕಲುಷಿತ ವಾತಾವರಣ, ಕಲುಷಿತ ನೀರು, ಕಲುಷಿತ ಆಮ್ಲಜನಕ, ಕಲುಷಿತ ಆಕ್ಸಿಜನ್ ತಗೊಂಡು ನಾವು ಜಾಸ್ತಿ ಬೀಳ್ತೀವಿ. ಇದು ವಿಡಿಯೋ ನಮಗೆ ಸ್ಪೆಷಲಿ ಅನಿಸಬಹುದು, ಇದು ಯಾವ ಥರ ಹಳ್ಳಿ ಕಡೆ ಬಂದು ಯಾವ ಥರ ಮಂದಿ ಮಾಡ್ತಾ ಇದ್ದಾರೆ ಅನಿಸ್ಬೋದು. ಬಟ್ ಇದು ನಮ್ಮ ಕಡೆಯಿಂದ ನಮಗೊಂದು ಇದು ಮನೆ ತೋರಿಸ್ತಾ ಇದೀವಿ. ನಾವು ಮನೆ ಕವರ್ ಮಾಡ್ಕೊ, ಮನೆ ತೋರಿಸ್ತಾ ಇದೀವಿ ಯಾವ ಥರ ಇವ್ರು ಹಳ್ಳಿ ಕಡೆ ಜೀವನ ಇರ್ತೈತಿ, ಯಾವ ಕಡೆ ಯಾವ ಚೋಳ ಆಗ್ತೈತೆ ಕಬ್ಬಿನಗೆಲ್ಲ. ನಾವು ಸಣ್ಣವ್ರದಾಗ ಇಂತೆಲ್ಲ ಆಡ್ತಿದ್ವಿ. ಇಂತೆಲ್ಲ ಆಡ್ಕೊಂಡು ಬೆಳ್ಕೊಂಬಂದು ಮನುಷ್ಯರು ನಾವೆಲ್ಲ ಇಂಥವ್ರು ಆಡೋರು ಬರೀ ಸಣ್ಣವ್ರದಾಗ. ಇಂಥ ಆಡ್ಕೊಂಬಂದು ಮನುಷ್ಯರು ನಾವು. ಬಟ್ ಇಂಥ ನೋಡಿದ್ರೆ ನಮಗೇನೋ ಒಂದು ಖುಷಿ, ಮಾಡಬೇಕು ಇಲ್ಲ ತೋರಿಸ್ಬೇಕು ಜನಗಳಿಗೆ ಅನಿಸ್ತೈತಿ ಅಂತ. ಅದಕ್ಕೆ ಉದ್ದೇಶಗಳು ನಾವು ಚಿಕ್ಕನಿಗೆ ನೋಡು ಅಲ್ಲ ಹರ್ಕೊಂಡು ಹೋಗೋಣ ಚಿಕ್ಕವನು. ಆವಾಗ ನಾನು ತೋರಿಸಿದ್ನ ನಮ್ಮ ಹಿಂದ್ಗಡೆ ಕ್ಲಿಯರ್ ಪಿಕ್ಚರ್ ಒಂದು ಗುಡ್ಡ ಕಾಣಿಸ್ತಾ ಇದೆ ನೋಡಿ, ಆನಂದ ಸರಿ. ಆಮೇಲೆ ಯಾರಿಗೆ ಗೊತ್ತಾ, ನಿಮ್ಗೆ ಸಿಗ್ತೈತೆ ನೋಡಾಕ, ನೀವು ನೋಡ್ತಿದ್ರಿ ಭಾಳ ಗುಡ್ಡಗಳು ನೋಡ್ತೀರಿ. ಬಟ್ ಇವೆಲ್ಲ ಒಂದಿಷ್ಟು ಸಮಥಿಂಗ್ ಬೇರೆ ಸೆನ್ಸ್ ಕೊಡ್ತಾನೆ ನಮಗೂ. ಸರೌಂಡಿಂಗ್ ಗುಡ್ಡ, ಎದುರುಗಡೆ ಕೆರಿ, ಮಿಡ್ಲ್ ಆ ಕಡೆ ಹೊಲ, ನಟ್ಟು ನೋಡಿ ಮನೆ ಐತಿ, ಮಿಡ್ಲ್ ಮನೆ ಐತಿ. ಸೊ ಇವ್ರು ನೋಡಿ ಜೀವನ ಯಾವ ಥರ ಅನ್ಸ್ಬೋದು, ಯಾವ ಥರ ಇರ್ಬೋದು, ಯಾವ ಥರ ಅನಿಸಿರ್ಬೋದು. ನನಗೆ ಗೊತ್ತಾ, ಏನಪ್ಪ ವಿಡಿಯೋ ಇಂಥ ವಿಡಿಯೋ ತೋರಿಸ್ತಾನೆ. ನಾವು ಹೊಲ ಇದ್ದವ್ರು ಏನು ಮಾಡೋದು, ನಮ್ಗಂತ ಅವಕಾಶ ಅಂತ ಖರೆ ನಮಗೇನ. ಬಟ್ ನಾವು ನಮ್ಮದು ಹೊಲ ಇದ್ದವರು ಅನುಭವಿಸ್ತಂತಿಲ್ಲ. ಬಟ್ ನೋಡಕ್ಕೆ ಏನು ಹೋಗ್ತೈತಿ, ಹೌದಾ ಮೇನು? ಅನ್ಮೋಗಿಸಿ ಏನಾಗ್ತೈತಿ, ನೋಡಕ್ಕೆ ಮಜಾ ಮಾಡಕ್ಕೆ ಏನಾಗ್ತೈತಿ, ಎಂಟರ್ಟೈನ್ ಮಾಡಕ್ಕೆ ಏನಾಗ್ತೈತಿ, ಇಂಥ ಪ್ಲೇಸಿಗೆ ವಿಸಿಟ್ ಮಾಡಕ್ಕೆ ಏನು ಹೋಗ್ತೈತಿ, ಇಂಥ ಪ್ಲೇಸಿಗೆ ಓಡಾಡಕ್ಕೆ, ಇಂಥ ಪ್ಲೇಸ್ ಎಕ್ಸ್ಪೋಸ್ ಮಾಡಕ್ಕೆ, ಇಂಥ ಪ್ಲೇಸ್ ತೋರ್ಸಕ್ಕೆ ನಿಮಗೆಲ್ಲ, ಇಂಥ ಪ್ಲೇಸಿಗೆ ನಿಮ್ಗೆ ಇಂಟ್ರಡ್ಯೂಸ್ ಮಾಡಕ್ಕೆ ಏನು ಹೋಗ್ತೈತಿ. ಬಟ್ ನಿಮಗೂ ಅನಿಸ್ತಿತ್ತಲ್ಲ ಸಮಥಿಂಗ್ ಇಂಥ ಪ್ಲೇಸ್ ನಾವು ಇರ್ಬೋದಪ್ಪ. ಈ ವಿಡಿಯೋ ಲೋಕಲ್ದಾಗ ನೋಡೋಕೆ ಗೊತ್ತಾಗಿಲ್ಲ, ಹುಬ್ಬಳ್ಳಿ ಧಾರವಾಡ ನಮ್ಮಲ್ಲ ಲೋಕಲ್ ನಮ್ಮ ಈ ಕಡೆ ಗೊತ್ತಾಗ. ಬಟ್ ಎಲ್ಲಿ ಆ ಕಡೆ ಬೆಂಗಳೂರು ಸೈಡ್ ಆ ಕಡೆ ನೋಡಿ ಅವ್ರಿಗೆ ಅನಿಸ್ತೈತಿ, ಹೌದಪ್ಪ ನಮ್ಮ ಊರ ಕಡೆ ಊರ ಕಡೆ ಬಂದಾಗಲ್ಲ ಇಂಥವೆಲ್ಲ ಅನುಭವಿಸಿ ನಾವು ಅಂತ ಲೈಫ್ ಅಂತ ಅನಿಸ್ತೈತಿ. ಬಟ್ ನಮ್ಗೆ ಚಿಕ್ಕ ಇದೊಂದು ಎಂಟರ್ಟೈನ್ ಥರ ಪ್ಲಸ್ ಇದು ನಮ್ಗೆ ವಿಡಿಯೋ ಮಾಡಕ್ಕೆ ಸರ್ ಮಾಡ್ತೀವಿ. ನೋಡ್ರಿ, ಆನಂದಿಸಿ. ಇಂಥ ಪ್ಲೇಸ್ ನಮಗೆ ಭಾಳ ಲೈಕ್ ಆಕೈತಿ, ಇರೋಂಥ ಪ್ಲೇಸ್. ಇಂಥಕ್ಕಂಥ ಫುಲ್ಲಿ ನ್ಯಾಚುರಲ್, ಏನೇನಿಲ್ಲ. ಟವರು ಸಿಗಂಗಿಲ್ಲ. ನಾನು ಮೊಬೈಲ್ ನಮ್ಗೆ ಫ್ಲೈಟ್ ಆನ್ ಮಾಡಿ ಇಲ್ಲ ಇದು ಮಾಡಿದ್ದೀವಿ, ಯಾವುದೋ ಫ್ಲೈಟ್ ಆನ್ ಮಾಡ್ತೀವಿ ಮುಂಚೆ ಯಾವ ನೆಟ್ವರ್ಕ್ ಸಿಗತ್ತಿಲ್ಲ. ಇಂಥ ಪ್ಲೇಸ್ ಬಂದಿವಿ. ಸೊ ನಮಗೆ ಎಂಟರ್ಟೈನ್ ನೋಡಕ್ಕೆ ಇಂಥ ಪ್ಲೇಸ್ ಅದಕ್ಕೆ ನಿಮ್ಗೆ ತೋರಿಸ್ತಾ ಇದೀವಿ. ನೋಡ್ರಿ, ಆನಂದಿಸ್ರಿ. ಹೌದಾ ಮೇನು? ಎಷ್ಟೊತ್ತು ಬರೆಸ್ತೀವಿ ನಾವು? ಭಾಳ 70-80 ವರ್ಷ ಬದುಕ್ತೀವಿ, ಹೌದಾ? 80, ನಾವೊಂದು 60, ನೀವೊಂದು 70 ಮುಗಿತು ನಮ್ದು. ಆಮೇಲೆ ಇಂಥ ಪ್ಲೇಸ್ ಇದ್ದ ನೋಡ್ರಿ, ಅಜ್ಜಾರ್ ನೋಡ್ರಿ ಅಲ್ಲಿ 90 ವರ್ಷ ಅದಾರ. 90 ವರ್ಷ ಕ್ರಾಸ್ ನೋಡ್ರಿ. ಅವ್ರು ನೋಡ್ರಿ ಹೆಂಗದಾರ, ಸಲ್ಮಾನ್ ಖಾನ್ ಗಂಟ ಕಾಣ್ತಾರ ಇನ್ನೂ ಅವ್ರು. ಹೌದ್ರಿ, 11 ಪಗಾರ ಗೌರ್ಮೆಂಟ್ ಕೊಡ್ತೈತಲ್ಲ.
ಚಲೋ ನೋಡ್ರಿ ನಮ್ ಪಾಪ ನಮ್ಗಂತ ಹೇಳಿ ಅವರು ಲಿಂಬೆನೆಲ್ಲ ತಂದು ಕೊಟ್ಟಾರ ಬ್ಯಾಡ ಬೇಡ್ರಿ ನೀವು ಇಟ್ಕೋರಿ ನೀವು ಇಟ್ಕೋರಿ ಬ್ಯಾಡ ನಮ್ಗೆ ನಮಗ ಸೊ ಥ್ಯಾಂಕ್ ಯು ಹೌದ್ರ ಮರ ಬರ್ರಿ ಸೊ ನಿಮ್ಮ ಎಂಟರ್ಟೈನ್ಮೆಂಟ್ ತೋರ್ಸ ಬರ್ರಿ ನಾನು ನಿಮ್ ಕೂಡ ಮಾತಾಡ್ತೇನೆ ನಮ್ಮ ಅಜ್ಜಾರ ಬ್ಯಾಡ ಬಂದ ಒಂದಿಷ್ಟು ಲಿಂಬೆನ್ ಕೊಟ್ಟಾರ ಇವ್ರ ಲಿಂಬೆನ್ ಎಲ್ಲಿದಂದ್ರ ಇವಾಗ ಗಿಡದಾಗ ಹಣ್ಣಾಗಿ ಲಿಂಬೆನ ಇಲ್ಲಿ ಹೊರಗಡೆ ಔಷಧ ಹೊಡ್ಕೊಂಡ್ ತಂದಿದಲ್ಲ ಈಗ ನೀವು ನಂಬ್ತಿರ್ಲಿಲ್ಲ ಕಾಕಾರ ಏನಾಕೈತಂದ್ರ ಈಗಿನ ಸಾಕು ಈಗಿನ ಕಾಲದೊಳಗ ಏನೇ ಲಿಂಬೆನ್ ಆಗ್ಲಿ ಆಮೇಲೆ ಏನೇ ಯಾವುದೇ ಯಾವ್ದೇ ತರಕಾರಿ ಆಗ್ಲಿ ಅವ್ರು ಮಾಡ್ಕೊಂತಿಲ್ಲ ಇಂಜೆಕ್ಷನ್ ಕೊಡ್ತಾರ ಹೌದು ಇಂಜೆಕ್ಷನ್ ಎಲ್ಲಾ ಕಡೆ ಇದು ಹಣ್ಣಾಗದ ಇನ್ನೊಂದ್ ಬಾಳೆಹಣ್ಣು ಒಂದಿಷ್ಟು ಕೆಮಿಕಲ್ ಅದಾವ ಅವ್ರ ಜಸ್ಟ್ ಒಂದ್ 2 ಡ್ರಾಪ್ ಹಾಕಿ ಆ ನೀರೊಳಗೆ ಬಕೆಟ್ ಒಳಗೆ ನೀರ್ ತುಂಬಿ ಅದ ಬಾಳೆಹಣ್ಣು ಹಾಕಿ ಎದ್ದಿದ್ರ ಅದು ಪೂರ ಒಂದ್ ರಾತ್ರಿ ಇಟ್ಟಂದ್ರ ಬೆಳಿಗ್ಗೆ ಹಣ್ಣಾಗಿರ್ತೈತಿ ಇಂತಿಂತ ಕೆಮಿಕಲ್ ಬಂದಾವ ಇನ್ನ ಬದ್ನಿಕಾಯಿ ಆಗ್ಲಿ ಆಲೂಗಡ್ಡೆ ಆಗ್ಲಿ ಎಲ್ಲಾ ಕೆಮಿಕಲ್ ಇಂಜೆಕ್ಷನ್ ಮಾಡ್ತಾರೆ ಬೆಳಿಗ್ಗೆ ಅನ್ನೋದ್ಲ ಹಣ್ಣಾಗಿರ್ತಾವ ಹೌದು ಈ ತರ ಎಲ್ಲಾ ಬಂದೈತಿ ನಿಮ್ಗೆ ಗೊತ್ತ ನೀವು ಎಲ್ಲೇ ಕಾರ್ ಒಳಗೆ ಇರ್ತೀರಿ ನಿಮ್ಗೆ ಗೊತ್ತಿಲ್ಲ ಅಷ್ಟ ಅದ ನೀವು ಆಗೋ ಮಟ್ಟ ಬಿಡ್ತೀರಿ ಬಟ್ ಇಂಥವ್ ನಡಾತವಲ್ಲ ಬಟ್ ನಾ ಹಂಗ ನೋಡಿದ ಪ್ಲೇಸ್ ಇದೊಂದ್ ಚಲೋ ಸಿಕ್ತು ಮಗ ಹಂಗ ಮಾತಾಡ್ಬೇಕಂದ್ರೆ ಬಂದೆ ನಾನು ಆತನ ಅನ್ಸರಿ ಸೊ ಏನ್ ಐತ್ರಿ ಈಗ ನಾವಂತೂ ಹಿಂಗ ಮಂದಿ 70 ಹೋಗ್ತೇವೆ ನಾವು ಮನೆಯಿಂದ ನಮ್ ಕ್ಯಾಮರಾ 70 ಹೋಗ್ತೇವೆ ನಿಮ್ದು 100 ಪಕ್ಕದ ಆಗ್ತಿರ್ಬೇಕ್ರಿ ಹೆಂಗ್ ಅನಿಸ್ತಿಲ್ಲ ಜೀವನ ನಿಮಗ ಜೀವನ ಚಲೋ ಅದ್ರಿ ಸರ್ ಐತ್ರಿ ಜೀವನ ಚಂದ ಅದ್ರಿ ಕೂಟ್ರ ಮನಿ ಇದ್ರು ನಾವು ಕೂಟ್ರ ಮನಿ ಹೋಗ್ಯಾರಿ ನೋಡ್ರಿ ಗುಡ್ದಾಗ ಜೀವನ ಮಾಡ್ತೇವೆ ಎಷ್ಟು ವರ್ಷ ಆತ್ರಿ ನೀವು ಇಲ್ಲಿದ್ದ 30 ವರ್ಷ ಆತ್ರಿ 30 ವರ್ಷ ಆತ್ರಿ ಇಲ್ಲಿದ್ದ 30 ವರ್ಷ ಆಯ್ತಾ ಮತ್ತ ಎಲ್ಲ ಊರ್ಲಿದ್ದ ಇಲ್ಲಿ ಬಂದು ವಸ್ತಿ ಮಾಡಕ್ ಬರ್ತೀರಿ ಆತ್ರಿ ಅವಾಗ ಇರಬ ಜೀತ ಇದ್ರಿ ಕೆಲ್ಸಕ್ಕೆ ಇದ್ದಾಗ ಅಲ್ಲಿ ಜೀವನ ಮಾಡಿ ವರ್ಷಕ್ಕೆ 100 ರೂಪಾಯಿ ಕೊಡ್ತೀವಿ ನನಗೆ ಆ ಬಳಿಕ 20 ವರ್ಷ ಹಿಂದಿಂದ ಈ ಹೊಲ ಆಡಿದ್ರಿ ಎಲ್ಲ ಇರಪ್ಪ ಜೀತ ಇದ್ರಿ ವರ್ಷಕ್ಕೆ 100 ರೂಪಾಯಿ ಕೊಡ್ತೇನೆ ನಿಮ್ಮ ಹೆಸರೇನ್ರಿ ನಮ್ಮ ಮೊದ್ಲ ಹೆಸರು ಕೇಳ್ಬೇಕಿತ್ತ ಹೆಂಗ ಮೈನು ಕ್ಯಾಮರಾ ಬಂದ ಮೊದ್ಲ ಹೆಸರು ಕೇಳ ಡೈರೆಕ್ಟ್ ಇಂಟರ್ವ್ಯೂ ತಗೋಣ ಹೆಸರೇನ ಹುಸೇನ್ ಸಾಬ್ ಗಾಂಜಿ ಆ ಬಳಿಕ 25 ವರ್ಷ ಅಲ್ಲಿ ದುಡ್ದ ಬಂದ್ ಇಲ್ಲಿ ಮನೆ ಹಾಕೊಂಡು 30 ವರ್ಷ 30 ವರ್ಷದಿಂದ ಇಲ್ಲೇ ಇದ್ರಿ 30 ವರ್ಷದಿಂದ ಏನೇನೆಲ್ಲ ನೋಡ್ರಿ ಇಲ್ಲಿ ಇಲ್ಲ ಅದು ಪ್ರಾಣಿ ಪಕ್ಷಿ ಆಮೇಲೆ ನಿಮ್ಗೆ ಇಲ್ಲಿ ಇದ್ದು ನಿಮ್ಗೆ ಹೆಂಗ ಅನಿಸ್ತೈತಿ ಆರಾಮದೇವ್ರಿ ನಾವು ಅಗದಿ ಆರಾಮದೇವ್ರಿ ಊರಾವಾರ ತಿಂದ್ರಿ ಬಾಳ ನೀರೆಲ್ಲ ಕುಡಿಯಾಕ ಬೋರ್ ಚಾರು ಇಲ್ಲ ನಳ ಬರಲಿಲ್ಲ ಈಗ ನಿಮ್ಗೆ ಗೊತ್ತೈತ್ರ ಜರ ಹೊರಗಡೆ ಮನುಷ್ಯಂದ ಆಯುಷ್ ಎಲ್ಲಿ ಬಂದ್ ನಿಂತೈತಂದ್ರ ಬಹಳ ಹಾರ್ಡ್ಲಿ 70-80 ಬಂದ್ ನಿಂತೈತಿ 70-50 ಅದ ಅಲ್ಲಿ ಒಂದ್ 70 ಬರ್ತಾವ 70-80 ಅವರು ಜಿಮ್ ಮಾಡ್ತಾರ ಏನೇನೋ ಗುಳಿಗೆ ಕುಡಿತಾರ ಎಲ್ಲಾ ಮಾಡ್ತಾವ ನೀವ್ ಇಂತಲ್ಲಿ ಇರ್ತೀರಿ ನೀವು 100 ಮ್ಯಾಲ ದಾಟ್ತೀರಿ ನೀವು ಹಳೆ ಕಾಲದಿಂದ ಬದುಕೊಂಡ್ ಬಂದಾರ ಹಳೆ ಕಾಲಕ್ಕೆ ಈಗ ಇದೇ ವಿಡಿಯೋ ಅಂತಾರ ಕೆಲವೊಂದ್ ಜನ ಏನ್ ಮೊದ್ಲಿನ ಜನ ಬಂದಾರ ಆ ಮೊದ್ಲು ಅಂತಲ್ಲ ಎಲ್ಲ ತಿಂದಿರ್ತಾರ ಬಟ್ ಈ ಪ್ರೆಸೆಂಟ್ ನೀವು ಅದಿರ್ಲಾ ನೀವು ಜಾಸ್ತಿ ಬರೀತೀರ ನಿಮ್ಗೆ ಏನ್ ಅನಿಸ್ತೈತಿ ನಿಮ್ಗೆ ನಿಮ್ಗೆ ಇಲ್ಲಿ ಏನ್ ತಿಂತೀರಿ ಊಟ ಏನ್ ಮಾಡ್ತೀರಿ ಊಟ ಮಾಡ್ತೇವೆ ಏನ್ರಿ ನಾವು ದಿನ ಚಿಕನ್ ತರ್ತೇವೆ ಮಟನ್ ತಿಂತೇವೆ ವಾರದ 2 ಸಲ ಮಾಡಿ ಕುರಿ ಮಟನ್ ಒಂದ್ ಇಲ್ಲಿ ಫ್ಯಾಕ್ಟ್ರಿ 2 ದಿನ ಚಿಕನ್ ಅಷ್ಟ ಬೇರೆ ದನದ ಬಂದ್ಬಿಟ್ಟು ಊಟ ನ್ಯಾಚುರಲ್ ಮತ್ತೆ ಏನ್ ನಿಮ್ ಹೊಲದಾಗಿಲ್ಲ ಏನ್ ಬೆಳಿತೀರಿ ಈಗ್ರಿ ಕಬ್ರಿ ಗೊಂಜಾಳ ಹೌದಾ ಕಬ್ಬು ಗೊಂಜಾಳ ಇದೆಲ್ಲ ನಿಮ್ದೇ ಗೊಂಜಾಳಿಗೆ ಗ್ರೂಪ್ ಹಾಕಿಲ್ಲ ಈಗ ಎಷ್ಟು ಬರ್ತೈತ್ರಿ ಅದು ಹೊಲ 8 ಎಕರೆ 30 ಗುಂಟೆ ಐತ್ರಿ 9 ನಮ್ ತಂಗಿಯಾರ್ ತೆಳಗ್ ಕೊಟ್ಟಾರ ಒಟ್ಟ ನಮ್ದು 8 ಎಕರೆ 20 ಗುಂಟೆ ಐತಿ ನೋಡಿ ಈಗ ನಾವ್ ಏನ್ ಹೇಳ್ತೀವಿ ಅಂದ್ರ ಹೊರಗಡೆ ಮನುಷ್ಯ ಸಿಟಿ ಒಳಗ ಮನುಷ್ಯ ಜಾಸ್ತಿ ಕಾಲ ಬದುಕಂಗಿಲ್ಲ ಯಾರು ಸರಿ ದುಡ್ಡು ಮಾಡಿಟ್ಟಾರ ಯಾರು ಸರಿ ದುಡ್ಡು ಮಾಡಿಟ್ಟಾರ ಅವರು ಇಂಥ ಪ್ಲೇಸ್ ಬಂದಿರ್ತಾರೆ ಇಂಥ ಪ್ಲೇಸ್ ಅಂದ್ರೆ ಜಾಗ ಇಂಥ ಜಾಗ ಬಂದ್ ಇರಕ್ ಟ್ರೈ ಮಾಡ್ತಾರ ನಮ್ ಇಂಥ ಜಾಗ ಸಿಕ್ಕ್ರಪ್ಪ ನಮ್ ಲಾಸ್ಟಿಗೆ ಮನುಷ್ಯ ದುಡ್ಡು ಇಡಷ್ಟು ಇರ್ತಾನ ದುಡ್ಡು ಇಟ್ಟು ಬೆಳಕ ಸರಿಯಾಗಿ ದುಡ್ಡು ಇಟ್ಟ ಅವ್ನ್ ಲಾಸ್ಟಿಗೆ ಅವ್ನ್ ಭಯ ಆಗೋದ್ ಬರೀ ಅವ್ನ್ ಸಾವಿಂದ ಮಾತ್ರ ಇನ್ನು ಮತ್ ಮುಗಿತಾರ ದುಡ್ಡು ಸಾವಿದ ಖಚಿತ ಇನ್ನು ಸ್ವಲ್ಪ ಜಾಸ್ತಿ ಮನ ಬದುಕ್ಬೇಕಂದ್ರೆ ಇಂಥ ಪ್ಲೇಸ್ ಬಂದು ವಿಸಿಟ್ ಮನುಷ್ಯ ಇರಕ್ ಸ್ಟಾರ್ಟ್ ಮಾಡ್ತಾನೆ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಏನ್ ಹೇಳ್ಬೇಕ್ರಿ ಬಂದ ಅಗದಿ ಆರಾಮದೇವ್ರಿ ಈಗ ಅವ್ರಿ ನೀವು ಆರಾಮದ್ರಿ ಅಂತವ್ರ ಮನುಷ್ಯರ ಬಗ್ಗೆ ಏನ್ ಹೇಳ್ತೀರಿ ಅವ್ರ ನಾವ್ ಕೇಳ್ಬೇಕ್ರಿ ನಾವದೇ ಆರಾಮದೇವ್ರಿ ನೀವು ಬರೀ ನಿಮ್ದ ಹೇಳತ್ರಿ ಪಾಪ ಓಕೆ ಮತ್ತೆ ನಿಮ್ದ ಇಲ್ಲಿ ದಿನಚರ್ಯ ಹೆಂಗೈತ್ರಿ ನಿಮ್ದು ಜೀವನದ ಬಗ್ಗೆ ಜೀವನ ಶೈಲಿ ಹೆಂಗೈತ್ರಿ ನಿಮ್ದೆಲ್ಲ ಚಲೋ ಐತ್ರಿ ಅಂದ್ರೆ ಬೆಳಿಗ್ಗೆ ಹೊಲಕ್ ಹೋಗ್ತೀರಿ ಇಲ್ಲಿ ಹೊಲ ದುಡಿತಾರಿ ಬಾಲ್ ಕೊಟ್ರಿ ಒಬ್ರು ಬ್ಯಾರೆ ಮಾಡ್ತಾರೆ
ನಿಮ್ ಮಕ್ಕಳದು ಎಷ್ಟು ಇಬ್ರು ಇಬ್ಬರ ಏನ್ ಮಾಡ್ತಾರ? ಅವರು DCP ಅದಾರ. ಡಿಸಿಪಿ ಡಿಸ್ಟ್ರಿಕ್ಟ್ ಕಮಿಷನರ್ ಡಿಸ್ಟ್ರಿಕ್ಟ್ ಕಮಿಷನರ್ ಡಿಸಿಪಿ ಏನೋ ಬರ್ತಿರ್ತಾರೆ ಡಿವೈಸ್. ಅವ್ರ ಎಲ್ಲಿದ್ದಾರೆ? ಕೋಟ್ರ ಇರ್ಲಿ ಫ್ಯಾಕ್ಟ್ರಿ ಹಾ. ಕೋಟ್ರ ಮನೆಯವ್ರ ಯಾಟ ಹ್ಮ್. ಅದಿಬ್ಬರು ಗಂಡ ಮಕ್ಕಳು ಇರ್ತಾರ. ಹ್ಮ್. ನಾವು ಮೂತ್ಕ ಇರ್ತೀವಿ. ಆಮೇಲೆ ಮತ್ತೊಬ್ಬರ ಇರಂಗಿಲ್ರಿ. ಇಲ್ಲಿ ಇರೋದಲ್ರಿ ಅವರು ಇಲ್ಲಿ ಇರಂಗಿಲ್ಲ ಅವ್ರಿಗೆ ಇಲ್ಲೇ ಟೈಮ್ ಪಾಸ್ ಆಗೋದಿಲ್ರಿ ಅವರಿಗೆ. ಅವರು ಅಲ್ಲೇ ಇರ್ತಾರ್ರಿ ಅವ್ರು. ನಾವು ಬರೀ ಇಂಥ ಪ್ಲೇಸ್ ಇಂಥ ವಾತಾವರಣ ನೋಡಕ್ ನಾವು ಆ ಕಡೆ ಈ ಕಡೆ ನಲಗಾಡ್ಕೊಂಡು ಓಡಾಡ್ಕೊಂಡ್ ಬರ್ತೀವಿ. ನಮ್ಗೆ ಎಲ್ಲಿ ಸಿಕ್ತಿತ್ತು ಅಂತಲ್ಲಿ ಹೋಗಿ ವಿಸಿಟ್ ಮಾಡ್ತೀವಿ. ನೀವು ಕೆಲವು ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಗೊತ್ತೈತಿ ನಮ್ಗೆ ಏನಂತ ಇದು ಆಕ್ಚುಲಿ ಏನಂತ ಹೇಳಿ. ಈಗ ಜನ ಏನ್ ಮಾಡತ್ತಾರ ಅಂದ್ರೆ ಈಗ ಏನೇ ದೊಡ್ಡ ಈ ಶ್ರೀಮಂತ ಹೇಳಂಗಿಬಿಡ ಎಲ್ಲಾರು ಕಾಮನ್ ಮನುಷ್ಯನ ಯಾರು ಸರಿಯಾಗಿ ದುಡ್ಡು ಗಳಿಸ್ತಾರ ಲಾಸ್ಟಿಗೆ ಅವ್ರು ಇಂಥ ಪ್ಲೇಸ್ ಹುಡುಕಾಡ್ತಾರ, ಇಂಥ ಜಾಗ ಹುಡುಕಾಡ್ತಾರೆ. ನಾವೆಲ್ಲ ನೆಮ್ಮದಿಯಾಗಿರಪ್ಪ ಇಂಥ ಜಾಗ ಹೋಗಿರು ಅಂತ. ಈಗ ಆಜು ಬಾಜು ನೆಟ್ವರ್ಕ್ ಸಿಗ್ಬಾರ್ದು. ನೆಟ್ವರ್ಕ್ ಗೊತ್ತಾರೆ ನೆಟ್ವರ್ಕ್ ಅಂದ್ರೆ ಮೊಬೈಲ್ ನಮಗೆ ಇದು ಸಿಕ್ತಿಲ್ಲ ಟವರ್ ಅಂತಿರಲ್ಲ ಅದನ್ರ ಅದು ಬಹಳ ಖತರ್ನಾಕ್ ಐತ್ರ. ಬಹಳ ಹಾನಿಕಾರಕ ಮನುಷ್ಯ ಹೇಳ್ತಿ ಮೇಲೆ ಬಹಳ ಹಾನಿ ಬೀಳ್ತೀವಿ. ಆಮೇಲೆ ನೋಡಿ ಇಲ್ಲ ಪಕ್ಷಿ ಹೋದ್ರು ಶಬ್ದ ಕೇಳ್ತೀವಿ ನಾವು ಹುಬ್ಬಳ್ಳಿಗಳೆಲ್ಲ ಪಕ್ಷಿ ಶಬ್ದ ಕೇಳಂಗಿಲ್ಲ. ಬರೀ ನಾಯಿ ಓಡೋದು ಅವು ನಾಯಿ ಮತ್ತೆ 2-3 ದಿವಸ ಎತ್ಕೊಂಡ್ ಹೋಗ್ತಾರೆ. ನಾವೇನೋ ಈಗ ನಾವು ಗೌರ್ಮೆಂಟ್ ಇದನ್ನ ಹೇಳಕ್ ಬರಂಗಿಲ್ಲ, ಗೌರ್ಮೆಂಟ್ ಬಂದ್ ಮಾಡಂಗಿಲ್ಲ. ಅವ್ರ ಬಿಸ್ನೆಸ್ ಅದಾವೇನೋ. ಬಟ್ ನಾವು ನಿಮ್ದು ದಿನಚರಿ ನಿಮ್ ಜೀವನ ಶೈಲಿ ಹೆಂಗಿರ್ತ ಅಂತ ಕೇಳಕ್ ಬಂದ್ವಿ. ಮತ್ತೆ ಹೊರಗಡೆ ಸಂತಿಗೆ ಎಷ್ಟು ಯಾವಾಗ ಹೋಗ್ತೀರಿ? ಒಮ್ಮೆ ಹೋದ್ರ 2 ದಿನ 2 ದಿನ ಎಂತ ಇಲ್ಲೇ ಇರೋದು. ರಾತ್ರಿ ಮತ್ತೆ ಕರೆಂಟ್ ಗಿರಲ್ಲ ಹೆಂಗ ಇರಂಗಿಲ್ಲ ಬರ್ತಾರೆ ಮೊದಲು ಏನ್ ಮಾಡೋದು ಅಂದ್ರೆ ರೈತರಿಗೆ ಕರೆಂಟ್ ಕೊಡೋರ್ರಿ ಸರಿಯಾಗಿ. ನಾವ್ ಇನ್ನೊಂದೇ ಹೇಳೋದು ಗೊತ್ತನ್ರಿ. ಈಗ ಅಂದ್ರೆ ನಮ್ಮ ಸ್ಪೆಷಲಿ ನೀವು ನೋಡ್ತಿರ್ಲಿಲ್ಲ ಇದ್ರ ಎಷ್ಟು ಗೌರ್ಮೆಂಟ್ ಆಫೀಸಿಯಲ್ಸ್ ನೋಡ್ತಾರ ಹೇಳಕ್ ಬರಂಗಿಲ್ಲ. ಅವರು ಇಷ್ಟ ಅದ ಏನಂದ್ರ ಇಂಥ ಜನ ಭಾಳ ಇರ್ತಾರ. ಇದು ಒಂದು ಮನೆ ಎಲ್ಲ ನಿಮ್ಮಂತದ್ದು ಗುಡ್ಡಗಾಡು ಪ್ರದೇಶ ಅಲ್ಲಿ ಇಲ್ಲಿ ಇರ್ತಾರ. ಪಾಪ ಈ ಗೌರ್ಮೆಂಟ್ ಸೊಲ್ಯೂಷನ್ ಕೊಡಾಕ ಯಾಕಂದ್ರೆ ಕೆಲವೊಬ್ರು ಏನ್ರಿ ಅವ್ರು ಕೊಡ್ತಾರ ಊರೊಳಗೆ ಕೊಡ್ತಾರ. ಊರ್ ಬಿಟ್ಟು ಹೊರಗೆ ಬಂದ್ರೆ ಎಲ್ಲೋ ಒಂದ್ ಕಡೆ ಕೊಡ್ಬೋದು. ಬಟ್ ನಮ್ದು ಅನಿಸಿಕೆ ಏನಂದ್ರ ನಮ್ದು ಟ್ರೈನೆಸ್ ಏನಂದ್ರ ಕೊಡ್ರಿ ಹೆಲ್ಪ್ ಮಾಡಿ ಹೌದ ಹೆಲ್ಪ್ ಮಾಡ್ರಿ ಅವ್ರಿಗೆ ಮತ್ತೆ ನಿಮ್ಗೆ ಏನೋ ಲಾಭ ನೋಡಿ. ಇಷ್ಟ ಅವ್ರ ಅದನ್ನ ತೋರಿಸ್ಕೊಂಬರ ಇಷ್ಟೆಲ್ಲ ಇದ್ ಮೆಕ್ಕೆಜೋಳ ಮಾಡ್ತಾರ ಏನದ ಇದಲ್ರಿ ಏನ್ರಿ ಇದ್ರಿ ಗೊಂಜಾಳ ಅದ್ರ ತೋರಿಸ್ಕೊಂಬರ ಇಷ್ಟು ಗೊಂಜಾಳ ಮಾಡಿರ್ತಾರ. ಆ ಗೊಂಜಾಳ ನೀವಂತೂ ತಿನ್ನಂಗಿಲ್ಲ ಹೌದಾ? ಅದು ಯಾರೋ ಕೊಡ್ತಾರೆ ಅವರು ತಿಂತಾರ ಹೌದಾ? ನೀವು ರೈತರ ನಿಮ್ಗೂ ಬೇಸಿಕ್ ಇಂತಲ್ಲ ಸೌಲಭ್ಯ ಕರೆಂಟ್ ಆಗ್ಲಿ ಅಂತ ನಿಮ್ಗೆ ಸಿಗ್ಬೇಕು. ಯಾವಾಗ ಕುಡಿಯೋ ನೀರಾಗ್ಲಿ ಅಂತ ಸಿಗ್ಬೇಕು. ಅದು ನಮ್ಗೆ ನಾವೇನು ಹಾರಿಕೆ ಅಂದ್ರೆ ನಮ್ಗೆ ಪ್ರಯತ್ನ ನಾವೇನು ತಂದು ಕೂಡ ಆಗಿಲ್ಲ. ಬಟ್ ನಾವು ಯಾವ ಎಲೆಕ್ಷನ್ ಅವ್ರ ಒಟ್ಟು ಹೋರಾಡೋಕೆ ಆಗಲ್ಲ. ಮತ್ತೆ ಹಂಗೆ ಮಾಡಕ್ಕೆ ನಮ್ಗೆ ಟಿವಿ ಚಾನಲ್ ಬಂದ್ ಮಾಡಕ್ ಹೋಗ್ಬಿಡ್ತಾರೆ ಹೌದಾ? ಬಟ್ ನಮ್ಮ ಅನಿಸಿಕೆ ಆಗ್ಲಿ ಅಂತ ಆದ್ರೆ ಚಲೋ. ಯಾಕಂದ್ರೆ ನೀವು ರೈತರಾಗಿ ಎಲ್ಲ ಸಲುವಾಗಿ ಸಾರ್ವಜನಿಕ ಸಲ ನೀವು ಗುದ್ದಾಡ್ತೀವಿ ಅದು ನಿಮ್ಗೊಂದು ಪಾತ್ರ ಇದ್ದೇ ಇರ್ತೈತಿ ಹೌದ್ರಾ? ಈಗ ಇವ್ರಿಗೂ ಸ್ವಲ್ಪ ತಲೆ ಕೆಡಿಸ್ಬೋದು ನಿಮ್ಮ ಪರವಾಗಿ ಹೌದ್ರಾ? ಮತ್ತೆ ಇನ್ನು ಏನೇನ್ ಮಾಡ್ತೀರಿ ನಿಮ್ದು ಟೈಮ್ ಫ್ರೀ ಇದ್ದಾಗ? ಏನ್ ಮಾಡ್ತೀರಿ ಟೈಮ್ ಫ್ರೀ? ನೀವು ಕೆಲಸ ಮಾಡ್ತೀರಿ ಬಿಡ್ರಿ, ಕೆಲಸ ಮಾಡ್ಕೊಂಡು ಮತ್ತೆ ನಿಮ್ ಫ್ರೀ ಬಿಡು ಅಂದಂಗ ಏನ್ ಅಡ್ಡಾಡ್ಬಿಡುದು ಮತ್ತೆ ಹೊಲ ಕೆಲಸ ಅಡ್ಡಾಡಕ್ ಮೊದಲಿನ ಇಲ್ಲೇ ಜೀವನ ಬೆಳೆದೈತಿ ಅಂತ. 35 ವರ್ಷ ಆತ್ರಿ. 35 ವರ್ಷ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಪ್ಲೇಸ್ ಬಂದ್ರೆ ಹೆಂಗ ಅನ್ಸಿತ್ರಿ? ಆಗ್ರಿ ನಾನು ಕರೆಂಟ್ ಸ್ವಂತ ತೊಗೊಂಡ್ರಿ ಅಲ್ಲಿಂದ ಮ್ಯಾಗ ಕನಿಮೆ ಆಗಿಂದ್ರಿ ಈಗ ಹೋಗಿದ್ರಿ ಹೋಗಿಲ್ಲ. ಅಲ್ಲಿಂದ ಕರೆಂಟ್ ತೊಗೊಂಡ ಅವಾಗ 1.5 ಲಕ್ಷ ಖರ್ಚು ಬಂತ್ರಿ. ಅವಾಗ ಸುಳ್ಳು ಎಲ್ಲಾರು ತೊಗೊಂಡ್ರಿ ಒಂದ್ 20 ಬೋರ್ನೇ ಆಗ್ಯಾರ. ಏನ್ ಮಾಡಕ್ ಬರುತ್ತೆ ಈ ತರ. ಮತ್ತೆ ಇಲ್ಲಿ ಕಾಡು ಪ್ರಾಣಿ ಅಂತ ಯಾವ ಕಾಡು ಪ್ರಾಣಿ ಅದಾವ್ರಿ. ನಮ್ ಏನ್ ಮಾಡೋದು ಇವರಿ ಹಂದಿ ಸಾರ್ಗ ಕಾಡಂದಿ ಎಲ್ಲಾ ತಿಂದು ಲುಕ್ಸಾನ್ ಹಾಕ್ತಾರಿ ಭೂಮ್ಯಾಗ ಎಲ್ಲಾ ಕಾಳು ಏದ ಏದ ಬಂದಿದ್ದ ಸಾರ್ಗ ಮೂರರಿ ಹಾಕಿದ್ವಿ. ಇದು ಗೊಂಜಾಳ ರೀ ಕಬ್ಬು ಮತ್ತೇನಿಲ್ರಿ. ಒಂದ್ ತಿಂಗಳ ಎಷ್ಟು ಅರ್ನ್ ಮಾಡ್ಕೊ ಎಷ್ಟು ತಗೋತೀರಿ ನೀವು? ಅಂದ್ರೆ ಒಂದ್ ತಿಂಗಳು ಏನೇನು ಅದಿಲ್ಲ ಗೊಂಜಾಳ ಮಾಡಿದ್ರು ಎಷ್ಟು ತಿಂಗಳ ಬೆಳಿತೈತಿ? 6 ತಿಂಗಳು ಅಲ್ರಿ 6 ತಿಂಗಳು ಒಮ್ಮೆ. 6 ತಿಂಗಳು ಒಮ್ಮೆ ಕಬ್ಬನ 6 ತಿಂಗಳ ಎಲ್ಲಾ ಗೊಬ್ಬರ ತಗೋಬೇಕು ಎಲ್ಲಾ ಖರ್ಚು ಐತಲ್ರಿ. ಆಳಿಂದು ಪಾಳಿಂದ ಎಲ್ಲಾ ಖರ್ಚು ಐತಲ್ರಿ ಅದ. ಸೊ ನಿಮ್ ಪರವಾಗಿ ಗೌರ್ಮೆಂಟಿಗೆ ಏನ್ ಇದ್ ಮಾಡ್ತೀರಿ? ನಾವೇನ್ ಗೌರ್ಮೆಂಟ್ ಏನ್ ಮಾಡಿರಿ ನಾವು? ಅಲ್ಲ ನೀವು ಗೌರ್ಮೆಂಟ್ ಏನ್ ಕೇಳ್ಕೊತೀರಿ? ಕೇಳ್ಕೊತೀವಿ ಅಂದ್ರೆ ಮಾವಿನ ಇನ್ಶೂರೆನ್ಸ್ ಕೊಡ್ಬೇಕ್ರೆ. ಯಾವ್ದ್ರಿ? ಮಾವಿನ ಇನ್ಶೂರೆನ್ಸ್. ಮಾವಿನ ಗಿಡದ ಏನಾಗಿತ್ರಿ? ಮಾವಿನ ಗಿಡದ ಮಾವಿನ ಇನ್ಶೂರೆನ್ಸ್ ಆವಾಗ ಬೆಳೆ ಗೊಂಜಾಳ ಬೆಳೆ ಹಾನಿ ಕೊಟ್ಟು 2 ವರ್ಷ ಗೊಂಜಾಳ ಬೆಳೆ ಹಾನಿ ಆಗಿದೆ. ಹೌದು ಅವಾಗ ಪ್ರಾಬ್ಲಮ್. ಹೌದು
ಇಷ್ಟನ್ ಮತ್ತೇನು ಇಷ್ಟ ಐತ್ರಿ ಹ್ಮ್ ಇಷ್ಟ ಮತ್ತೆ ಬೇರೆ ಕರೆಂಟ್ ಕರೆಂಟ್ ಇಲ್ಲ ಇಲ್ಲ ರೀ ನೋಡ್ರಿ ಸುಮ್ಮನೆ ಕತ್ತಲಾಗ ಕುಂತ ಬಿಡ್ರಿ ನಾವು ಹ್ಮ್ ಕತ್ತಲಾಗ ಕುಂತ ನೋಡ್ರಿ ನಾವು ನಾವು ಅಲ್ಲಿ ಕರೆಂಟ್ ನಮಗಲ್ಲಿ 24 hours ಮದುವೆ ನಾವು 24 ಕರೆಂಟ್ ಇರ್ತದೆ ನಮ್ಮ 24 ತಾಸು ಸಿದ್ದರಾಮಯ್ಯ ಮಾಡಿದ್ರಿ ಸಿದ್ದರಾಮಯ್ಯ ನೋಡ್ರಿ ಎಲ್ಲ ಮಾಡಿದ್ರು ಸಿದ್ದರಾಮಯ್ಯನಿಂದ ಆಗಿದೆ ಮೊದಲು ಅಲ್ಲಿ ಎಷ್ಟು ಊರಾಗ ಇಟ್ರಿ 200 ಯೂನಿಟ್ ಫ್ರೀ ಕೊಟ್ರಿ ಹೌದ್ರಿ ಇಲ್ಲ ಯಾಕೆ ಐತಿ ಅಲ್ಲಿ ಐತಿ ಇಲ್ಲೇ ರೈತರಿಗೆ ಇಲ್ರಿ ರೈತರಿಗೆ ಇಲ್ರಿ ಒಂದ್ ನೀವ್ ನೋಡಿ ನೀರ್ ತುಂಬ್ಕೋಬೇಕಂದ್ರೆ ಈಗ ಬಟನ್ ಹೊಡೆದ್ ನೀರ್ ತುಂಬ್ಕೋಬೇಕ್ರಿ ಕರೆಂಟ್ ಪಕ್ಕ ಬರಲ್ಲ ಬಾಟ್ನ ಪೈಪ್ ಹಚ್ಚಿ ನೀರ್ ತುಂಬ್ಕೋಬೇಕ್ರಿ ಯಾಕ ನೀರಿನ ಬಾಳ ಓದೈತ್ರಿ ನೀರಿಲ್ಲ ಹೊಸ ಕೋತಂಬ ಬರ್ಬೇಕ್ರಿ ನಾವು ತಗೊಂಡ್ ಬರ್ಬೇಕು ಕುಡಿಯಾಕ ನೀರು ಮತ್ತೆ ಈ ತರ ಕೇರಿ ನೀರು ಕುಡಿಯಾಕ ಕೇರಿ ಬರ್ರಿ ಕೆರೆ ನೀರ್ ಕುಡಿಯಾಕ ಜನಪದ ನಾವ್ ಅಡ್ಡಿ ಮಾಡ್ತಾರೆ ಅವು ಚಿಪ್ಪಿ ಬೈತಾವ್ರಿ ಎಲ್ಲಾ ಮಾಡ್ತಾವ್ರಿ ಈ ತರ ಈ ಕರೆಂಟ್ ಇದ್ರೆ ನೀರ್ ತುಂಬ್ಕೋದ್ರಿ 2 ದಿವಸ ತುಂಬ್ಕೋದ್ರಿ ಕಡೆಗೆ ಲಾಸ್ಟ್ ನೀರ್ ತುಂಬ್ಕೋಬೇಕು ಅಲ್ಲಿ 2 ದಿವಸ ನೀರು ತಗೋತಾರೆ ಕುಡಿಯೋ ನೀರು ಆದ್ರೆ ನೀವು 2 ದಿವಸ ಒಂದ್ ಮಾತು ಹೇಳ್ತೀನಿ ನಿಮ್ಗ ನೀವು 2 ದಿವಸ ನೀರ್ ತಗೋತೀರಿ ಹೌದ್ರಾ ಬಂದು ಕರೆ ಬಂತು ನೀವ್ ತುಂಬ್ಕೊಂತೀವ್ರಿ ಇಲ್ಲ ಇಲ್ಲ ತುಂಬ್ಕೋತೀರಿ ಈಗ ನಿಮ್ಗ ಅದ 2 ವರ್ಷ ನೀವು ನಿಮ್ ಅಮೃತ ಇರ್ತೈತಿ ನಾವು ನಮ್ ಡೈಲಿ ನೀರ್ ಇರ್ತೈತಿ ಬಟ್ ನಾವ್ ಅದು ವಿಷ ಕುಡಿಯಾಕ್ತಿವಿ ನೀರ್ ಅಂತ ಹೇಳಿ ಅದ್ರಾಗ ಫಿಲ್ಟರ್ ಸಿಗ್ತೈತಿ ನಮ್ಗ ಅದ್ರಾಗ ಏನೂ ಇರಂಗಿಲ್ಲ ನಾವು ವಿಡಿಯೋ ನಾವು ನಮ್ ಜನಗಳು ಬೈತಾರೆ ಇಂತ ಏನಪ್ಪಾ ಇಂತೆಲ್ಲ ಹಳ್ಳಿ ಕಡೆ ಹೋಗ್ತಾರ ನಾವೆಲ್ಲ ನೋಡಿ ಅಂತ ಬಟ್ ಅವ್ರಿಗೆ ಗೊತ್ತಿರಂಗಿಲ್ಲ ಕೆಲವೊಬ್ಬರಿಗೆ ನಾವು ತಿನ್ನತ್ತ ಆಹಾರ ಏನ್ ಕಲಬೆರಕೆ ಐತಿ ಕಲ್ಮಿಶ್ ಮಾಡಿರ್ತಾರ ನಾವು ಕುಡಿಯೋ ನೀರೊಳಗೆ ಎಷ್ಟು ಪ್ರೋಟೀನ್ ಐತಿ ಪೋಷಕಾಂಶ ಐತಿ ಎಷ್ಟು ಜಾಸ್ತಿ ಬದುಕ್ತಿವಿ ಯಾರಿಗೂ ಗೊತ್ತಾಗ ಅಂತ ಕೆಲವು ಗೊತ್ತಿರೋ ಮಾತ್ರ ಅದಾರ ಇಲ್ಲ ಅಂತಲ್ಲ ಈಗ ನೀವು ವಿಡಿಯೋ ನೋಡ್ತಿರ್ತಾರ ಆದ್ರ ನೀವೇನ್ ತಗೋತಿರ್ಲಿಲ್ಲ ಆದ್ರೆ ಬಹಳ ಪೋಷಕಾಂಶ ಬಹಳ ಪ್ಯೂರ್ ಇದೀರಿ ನೀವು ನೀವು ಅದು ಹಳ್ಳಿಯಾಗ ನೀರ್ ತಗೋರಿ ನಾನು ಈ ವಿಡಿಯೋ ಮಾಡತ್ತ ಉದ್ದೇಶ ಅದಕ್ಕ ನಿಮ್ಮ ನಿಮ್ಮ ಜೀವನ ಶೈಲಿ ನೋಡಕ್ ಬಂದ ನೀವು ಏನ್ ಮಾಡ್ತೀರಿ ಏನ್ ಕುಡಿತೀರಿ ಅಂತಾನು ಕುಡಿತೀರಿ ಈಗ ನಾವು ಕುಡಿತೀವಿ ನಮಗೆಲ್ಲ ಚಲೋ ಸಿಗ್ತೈತೆ ಬಟ್ ಅದ್ರ ಏನೇನು ಇರಂಗಿಲ್ಲ ಹಂಗಾಗಿ ನಾವು ಜಾಸ್ತಿ 70 80 ನೆಗದು ಬೀಳತ್ತೆ ಹೌದು ಮೇನು 70 ನಮ್ದು ಲಾಸ್ಟ್ ಏನಿದ್ರು ಬಟ್ ನೀವೆಲ್ಲ 100 ಮೇಲೆ ಹೋಗ್ತೀರಿ ಕಾರಣ ನಾವು ಇದು ಉದ್ದೇಶವಾಗಿ ಜನಗಳ ತೋರ್ಸ ಬಂದಿದ್ದು ಮಾತನ್ನ ಹೆಂಗಿತ್ತು ಹಳ್ಳಿ ಕಡೆ ಇವ್ರ ಹೆಂಗ ಜೀವನ ಹೆಂಗಿರ್ತೈತಿ ಇವ್ರು ಏನ್ ತಿಂತಾರೆ ಏನಿಲ್ಲ ಅಂತ ಈಗ ನೀವು ತಿನ್ನೋ ಬಟ್ ನಮ್ಗೆ ಸಿಗೋದ ಅದ ಕಾಯಿಪಲ್ಲೆ ಅದ ಬರೀ ತೊಳಿಬಾರ್ ನೀರು ತೊಳಿತಾರ ಏನ್ ಮಾಡ್ಬಾರ ಇಂಜೆಕ್ಷನ್ ಮಾಡ್ತಾರ ಏನ್ ಪೌಡರ್ ಕೊಡ್ಬೇಕು ಪೌಡರ್ ಗೊಳಿಸಿರ್ತಾರ ನಮ್ಗೆ ಗೊತ್ತ ಪೌಡರ್ ಅದು ಗೊಜ್ಜಿಲ್ಲ ಎಣ್ಣೆ ಹಾಕ್ಲಿ ಬೆಳೆಯಂಗಿಲ್ಲ ಆದ್ರ ಅದು ಲಿಮಿಟ್ ಒಳಗ ಗೊಜ್ಬೇಕು ಲಿಮಿಟ್ ಒಳಗ ಅದಕ್ಕೆ ಒಂದಕ್ಕೆ ಕೆಮಿಕಲ್ ಗೊತ್ತಾರ ಹೊಲ್ದಾಗ ಅಂತ ನೀವು ಗೊತ್ತಿರ್ತಿಲ್ಲ ಹೊಲ್ದಾಗೆಲ್ಲ ಅಂತ ಮಾಡ್ತಿರ್ತೀರಿ ಸೊ ಅಂತ ಉದ್ದೇಶಕ್ಕೆ ನಾವು ಈ ವಿಡಿಯೋ ಮಾಡತ್ತಿಲ್ಲ ಈಗ ಕೆಲವೊಬ್ರ ಅದ್ರಾಗ ಮಂದಿ ಹೇಳ್ತಾರ ನಮಗೀಗ ಏನಪ್ಪಾ ನಮ್ ರೈತರೆಲ್ಲ ಹಿಂಗ್ ಮಾಡತ್ ಹಿಂಗ ನಾವು ರೈತ ಪರವಾಗಿ ನಿಂತಿಲ್ಲ ನಾವು ರೈತರು ಒಟ್ಟಿಗೆ ಇರ್ತೀವಿ ಬಟ್ ಹಿಂತಿಂದ ಮಾಡೋದ್ರೆ ನಾವು ಹಳ್ಳಿ ಜೀವನ ಹೆಂಗ ಸಿಟಿ ಜೀವನ ಹೆಂಗ ಅಂತ ನಾವು ಉದ್ದೇಶ ಪರವಾಗಿ ವಿಡಿಯೋ ತೋರಿಸ್ಕೊಂಡು ಮಾಡ್ತೀವಿ ಅಷ್ಟ ಬಿಟ್ಟ ಮತ್ ಇನ್ನೇನ್ ನಿಮ್ಗೆ ಅನಿಸ್ತೈತಿ ಯಾಕೆ ಊರಾಗ ಯಾರು ಒಟ್ಟಿಲ್ಲ ಸ್ವಂತ ಊರ್ ಯಾವ್ದು ನಿಮ್ದು ಸ್ವಂತ ಮನೆ 2 ಅದಾವ್ರಿ ದೊಡ್ಡ ಮಗ ಒಬ್ಬ ಅದಾನ್ರಿ ಊರಾಗ ಸಣ್ಣ ಮಗ ಬೇರೆ ಕಡೆ ಅದ ಈಗ ಹೊಲ್ದಾಗೆ ಯಾರು ಕೆಲಸ ಮಾಡಂಗಿಲ್ರಿ ಇದ್ಯಾರ ಮಾಡ್ಬೇಕು ಲಗ್ನ ಆಗಿದ್ರಿ ಒಬ್ಬ ಆಗಿಲ್ಲ ಮತ್ತೇನ ಗೌರ್ಮೆಂಟ್ ಅಲ್ಲಿ ಮತ್ತೇನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಗೌರ್ಮೆಂಟ್ ಏನ್ ಕೊಟ್ಟಿರಿ ನಾಳೆ ಯಾರು ಬರ್ತಾರ ನಮ್ಗೆ ಗೊತ್ತಿಲ್ಲ ಇದು ವಿಡಿಯೋ ಗೌರ್ಮೆಂಟ್ ಅವ್ರು ನೋಡ್ತಾರ ಯಾರ ನೋಡ್ಬಾರ್ದು ಎಲ್ಲಾ ನೋಡ್ತಾರ ಬಟ್ ಅವ್ರಿಗೊಂದು ನಿಮ್ಗೆ ಏನ್ ಮಾತಾಡ್ತಾರ ಅವ್ರಿಗೆ ಮಟ್ಟ ಹೋಗಿ ತಲುಪ್ತೈತಿ ಏನ ಹೇಳೋದೇನ ಐತ್ರಿ ಏನ್ ಮುಗಿದ್ರಿ ನಮ್ದೇನ ವರ್ಷ 20 ಸಾವಿರ ಮನೆ ಗಿಡದ ನಾವ್ ನೋಡ್ರಿ ಅವ್ರ ಒಟ್ಟಿ ತಲುಸ್ಬೋದು ಅಷ್ಟ ಬಟ್ ನಾವ್ ಕೊಡಾಕ ನಾವ್ ಪ್ರೆಷರ್ ಬರಂಗಿಲ್ಲ ಯಾಕಂದ್ರೆ ಗೌರ್ಮೆಂಟ್ ಅವರು ದೊಡ್ಡವ್ರು ಹೌದ ಮೇನ ನಾವ್ ಅವ್ರ ಪರ ಹೊಳ ನಮ್ಮೆಲ್ಲ ಮುರು ನಮ್ ಚಾಲೆಂಜ್ ಬಂದ್ ಮಾಡಿ ಹೋಗ್ಬಿಡ್ತಾರ ಮೋದಿ ಮಾಡ್ಲಿಲ್ಲ ಸಿದ್ದರಾಮಯ್ಯ ಹೆಣ್ಮಕ್ ಬಸ್ ಅದು ಬಿಟ್ಬಿಟ್ರಿ ಮಾಡಿ ನಿಮಗೆಲ್ಲ ಬಸ್ ಬಿಟ್ಟಾರಿ ಬಸ್ ಫ್ರೀ ಐತೆ ಬಸ್ ಹೋಗೋದೇನ್ ಕೆಲಸ ದಿನ ಅಲ್ಲ ನಿಮಗೆ ಎಷ್ಟರ ಮಟ್ಟಿಗೆ ಲಾಭ ಆಗೈತೆ ಫ್ರೀ ಮಾಡೋದ್ರಿಂದ ಅವರು ಭಾರಿ ತಲೆ ಓಡಿಸಿ ಮಾಡ್ಸ್ಯಾರ ಗಂಡ್ ಮಕ್ಳು ಇನ್ನ ಮಕ್ಳು ಭಾಳ ಓಡಾಡ್ತಾರ ಹೆಣ್ಮಕ್ಳು ಕೊಟ್ಟ ಮನ್ಯಾಗ ಇರ್ತಾವ ಹೆಣ್ಮಕ್ಳು ಮನೆ ಇರ್ತಾವ ಇವ್ರ ಕೆಲಸ ಮಾಡಬೇಕಲ್ರಿ ಮನ್ಯಾಗ ಕೆಲಸ ಮಾಡಬೇಕಲ್ರಿ ಅದು ಕೆಲಸ ಯಾರು ಮಾಡ್ತಾರೆ ನಮ್ದಾರ ಯಾರು ಮಾಡ್ತಾರೆ
ಮಾಡಬೇಕಲ್ರಿ ಇನ್ನಾರ ಅಲ್ಲ ಮತ್ತೆ ಕೆಲವೊಬ್ರಿಗ ನಾವು ಗೌರ್ಮೆಂಟ್ ಇದ್ ಮಾಡಿದ್ರೆ ಏನು ಪಾಸ್ ಫ್ರೀ ಎಲ್ಲ ಮಾಡಿದ್ರ ಆಧಾರ್ ಕಾರ್ಡಿಂದ ಹೆಣ್ಮಕ್ಳು ಮನೆ ಬಿಟ್ಟು ಹೋದಾಗ ಹೋಗಿ ಬಿಟ್ಟು ವಾಪಸ್ ಬಂದಿಲ್ಲ ಮತ್ತೆ ಇದಕ್ಕೆ ನಂತರ ಯಾವಾಗ್ರಿ ಹಬ್ಬದಾಗ ತವ್ರ ಮನೆಗೆ ಹೋಗೋದ್ 4 ದಿನ ಇರುತ್ತೆ ಮತ್ತೊಂದ್ 4 ದಿನ ಬರ್ಬೇಕು ಏನ್ ದಿನ ಅದ್ ಮತ್ತೆ ಅದನ್ನ ಇನ್ನೊಂದ್ ಒಂದಿಷ್ಟು ಇದು ನಮ್ ಈ ಚಾನಲ್ ಬಿಟ್ಟು ಅಂದ್ರೆ ಇದ ಮಾತಾಡೋದ್ ಬಿಟ್ಟು ಹೊರಗೆ ಮಾತಾಡ ಈಗಿನ ಕಾಲದಾಗ ಈಗಿನ ಎಷ್ಟು ವರ್ಷ ನೀವು ಇಬ್ಬರು ಏನ್ರಿ ಗಂಡ ಅಂತ ಗಂಡ ಅಂತಾರೆ ಎಷ್ಟು ವರ್ಷದಿಂದ ಅಂದ್ರೆ ಎಷ್ಟೊಂದು ಒಟ್ಟಿಗೆ ಜಗಳ ಪಗಡ ಮಧ್ಯದಲ್ಲಿ ಏನ್ ಜಗಳ ಈಗಿನ ಕಾಲದಾಗ ಮದುವೆ ಆದ ತಕ್ಷಣ ಜಗಳ ಆಗ್ಬಿಡ್ತೀವಿ ಜಗಳ ಏನಿಲ್ಲ ಬಿಡ್ರಿ ಅಲ್ಲ ಈಗಿನ ಕಾಲ ಒಳಗ ನೀವ್ ಇಲ್ಲಿ ನಿಮ್ಗೆ ಗೊತ್ತಿರೋ ಹಳ್ಳಿ ಒಳಗಿದ್ರಿ ನೀವು ಹೊರಗಡೆ ನೋಡಿಲ್ಲ ಮದುವೆ ಆಗ ಒಂದ್ 10-15 ದಿವಸ ಚಲೋ ಆಗ್ಬಿಡ್ತಾವ ಅದ್ರ ಬಗ್ಗೆ ಅದ್ರ ನೀವ್ ಇಬ್ರು ಹೆಂಗ ಒಟ್ಟ ಅಂದ್ರೆ ಇಬ್ರು ಒಟ್ಟಿಗೆ ಇದ್ದಾಗ ಮತ್ ಮೊದ್ಲು ಕಡೆಗ್ ಬಂದಿರ್ತಾವ ಇಲ್ಲ ಅನ್ನೋಲ್ಲ ಆಗಿರ್ತಾವ ಜಗಳ ಪಗಳ ಕಾಮನ್ ಇರೋ ಹೋಗ್ಬೋದು ಬಟ್ ಇಂಥವ್ ನೀವ್ ಯಾವತ್ತೂ ಬಿಟ್ಟು ಹೋಗಿಲ್ಲ ಇವ್ರು ಅವ್ರು ಬಿಟ್ಟು ಹೋದ್ರೆ ನೀವು ಇವ್ರಿಗೆ ಅವ್ರಿಗೆ ಇವಂತ ಬದ್ಲಾಗ ಬಟ್ ಸಮಾಜದಾಗ ಈಗ ಸಮಾಜದಾಗ ಏನ್ ನಡತೈತಿ ಅಂದ್ರ ಸ್ವಲ್ಪ ಗಂಡ್ಮಕ್ಳಾಗಿ ಹೆಣ್ಮಕ್ಳ ಅನ್ನಂಗಿಲ್ಲ ಅಂತಾವ್ ರೂಲ್ಸ್ ಎಲ್ಲ ಬಂದಾವ ಈಗ ಕಾನೂನು ಭಾಳ ಮುಂದ್ ಬಂದೈತಿ ಹೆಣ್ಮಕ್ಳಿಗೆ ಸ್ವಲ್ಪ ಗಂಡ ಹೆಂಡತಿ ಬಂದ ಮನೆ ಬಿಟ್ಟು ಹೋಗ್ತಾವ್ ಏನೋ ಊಟ ಕೇಸ್ ಆಗ್ಬಿಡ್ತಾವ ಯಾಕಂದ್ರೆ ನೋಡಿವಿ ಇದನ್ನ ನೋಡಿ ಅನ್ಕೊಂಡ್ ಅನುಭವಿಸಿದ ನಮ್ಮ ಫ್ರೆಂಡ್ ನಮ್ಮ ಹುಡುಗರಾಗ್ಲಿಲ್ಲ ಭಾಳ ಜನ ಇದ್ರೊಳಗೆ ಬಿಡ್ತಾರ ಅಂತವ್ರ ಪರವಾಗಿ ನೀವ್ ಏನ್ ಮಾತಾಡ್ತೀರಿ ಅಲ್ಲ ನೀವು ಇಂತ ಈ ಮೊಮೆಂಟ್ ನೀವು ಇಂತ ಮಾತು ಆ ಮಾತು ಹೆಂಗಿರ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳು ಧೈರ್ಯ ಬರ್ಬೇಕು ಗಂಡ್ಮಕ್ಳ ಹೆಣ್ಮಕ್ಳ ಗಂಡ ಹೆಂಡತಿ ಜಗಳ ಆಗ್ತಿರ್ತಾವ ನಿಮ್ಮನ್ನ ಹೇಳ್ರಿ ನಾವ್ ಹೊರಗೆ ಮನುಷ್ಯ ಮಾತಾಡ್ತೀವಿ ನೀವ್ ಇಲ್ಲದ್ರೆ ಹೋಗ್ತೀರ ಗಂಡ ಹೆಂಡತಿ ಅಂದ್ರ ಒಂದ್ 4 ಮಾತ್ ಹಳ್ಳಿ ಮಾತಾಡ್ತಾರ ಜಗಳ ಹೊಕ್ಕಾವ್ ಬರ್ತಾವ ಗಂಡ ಹೆಂಡತಿ ಜಗಳ ನೀವು ಮೊದ್ಲು ಅದು ಬಿಡ್ರಿ ನಾ ನಿಮ್ ಬಗ್ಗೆ ಹೇಳ್ತಿಲ್ಲ ಬಟ್ ನೀವು ಜನಕ್ಕೆ ಏನಂತೀವಿ ಜನಕ್ಕೆ ಏನೈತ್ರಿ ಅವ್ರದವ್ರು ಮಾಡ್ತಾರೆ ಅವ್ರದವ್ರು ಮಾಡ್ಕೊಂತ ಅವ್ರು ತಿಂತಾರೆ ನಾವ್ ಮಾಡ್ಕೊಂತೀವಿ ನೋಡಿದ ಹಳ್ಳಿ ವರ್ಷ ಯಾರು ಈಗಿನ ಕಾಲದ ಹೆಂಗಿಲ್ರಿ ಸ್ವಲ್ಪ ಏನಾಯ್ತು ಇಡೌಟ್ ಆತ ಮನಿ ಬಿಟ್ಟು ಹೋಗ್ಬಿಡ್ತಾರೆ ಹೆಣ್ಮಕ್ಳು ನಮ್ ತಾಯಿನಾಗ ಅವ್ರಾಗ್ಲಿ ಈಗ ಈಗ ಏನ್ ನಮ್ ತಾಯಿ ವಯಸ್ಸೊಳಗಲ್ಲ ಅದ್ ನಮ್ ತಾಯಿ ನೀವ್ ಅಂತವ್ರ ಹಿಂಗಲ್ಲ ವಯಸ್ಸೊಳಗ ಅಂದ್ರ ವಯಸ್ಸು ಇದ್ಮೇಲೆ ಅವ್ರೇನು ಹೋಗ್ಯಾಕ ಅವ್ರಿಗೆ ಕಲ್ಕೊಂಡ್ ಬಂದಿ ವಿಧಾನ ಅದೈತಿ ಗಂಡನೇ ಎಲ್ಲ ಸರ್ವಸ್ವ ಎಲ್ಲಾನು ಗಂಡ ಅಂತ ಬಟ್ ಈಗಿನ ದುನಿಯಾ ಚೇಂಜ್ ಆಗೈತಿ ನೋಡ್ರಿ ನೀವ ಏನ ಅನ್ನಂಗಿಲ್ಲ ಏನ ಅಂದ್ರೆ ಮುಗಿತ ಕೇಸ್ ಆಗ್ಬಿಡ್ತಾರ ಹೌದಾ ನೋಡಿವಿ ಈಗ ನಾವು ಸಾಲಿ ಕಲಿಬೇಕಾದ್ರ ನಾವ್ ಮೈಲಿ ಮುಂದ ನಮಗ ಮಾಸ್ತರ್ ಶಾಲೆ ಹೊಡಿತಿದ್ದ ಮಾಸ್ತರ್ ಹೊಡಿತಾರ ನಮ್ ಶಾಲ್ಯಾಗ ಬಹಳ ಭಯಾನಕ ಹೊಡಿತೀವಿ ನಾವ್ ಹೊಡಸ್ಕೊಂಡ್ ಮನಿ ಹೋಗಿ ಮನ್ಯಾಗ ಕಂಪ್ಲೇಂಟ್ ಮಾಡ್ಬೇಕು ಮನ್ಯಾಗ ನಮಗ್ ಬಂದ ಮಾಸ್ತರ್ಗ ಕೊಟ್ಟ ಮಾಸ್ತರ್ ಕೈ ಒಪ್ಪಿಸಿ ಅಂತ ಗೊತ್ತೇನ ಎಲ್ಲಾರ್ಗು ಬಿಡಿ ಈ ಸೊಳಗ ಮೊದ್ಲು ಹೊಡಿದಂತ ನಮಗ ಹಂಗ ಮಾಡ್ತಿದ್ರ ಅವ್ರ ಇವ್ನು ಮೊದ್ಲು ಜಾಸ್ತಿ ಹೊಡಿದ್ರು ನನ್ ಮಗ ಅಂತ ಈಗ ಹಿಂಗಿಲ್ಲ ಈಗ ಶಾಲ್ಯಾಗ ಮಕ್ಕಳಿಗೆ ಏನ ಅಂದ್ರ ಕೇಸ್ ಆಗ್ಬಿಡ್ತಾರ ಅಲ್ಲ ಮಕ್ಕಳ ಈ ರೇಂಜಿಗೆ ಅಲ್ಲ ಈಗ ಹಿಂಗ ಆಗಿನ ಕಾಲಕ್ಕೆ ಬರ್ರಿ ನಿಮ್ ಕಾಲಕ್ಕೆ ಬರ್ರಿ ಈಗಿನ ಕಾಲ ಹಿಂಗ ಆಗೈತೆ ಈ ಕಾಲದ ಬಗ್ಗೆ ನಿಮ್ ಅನಿಸಿಕೆ ಏನ್ ಹೇಳ್ತೀರಿ ಕಾಲ ಬಗ್ಗೆ ಈ ಕಾಲ ಏನಾರ ನಿಮ್ ಪ್ರೈ ಕಾಲ ಹಿಂಗಿರ್ರಿಪ್ಪ ಹಿಂಗಿರ್ಪ ನೀವ್ ಏನ್ ಅಂತೀರಿ ಏನ್ ಹಂಗಿಡ್ರಿ ಅಕ್ಕಾರ ಏನ್ ಹೇಳ ನೀವೇನ್ ಹೇಳ್ತೀರೇನ್ರಿ ಏನಿದೆ ನೋಡುದು ಹೌದಾ ಮೇಡಮ್ ನಾ ಹೇಳಿ ಕರೆಕ್ಟ್ ಇಲ್ಲ ಈ ಚಾನಲ್ ಈ ಅಂದ್ರೆ ಜನ ನೋಡ್ತಾರೆ ನಾವೀಗ ಈ ಸಂದರ್ಭದೊಳಗ ನಾವ್ ಇಷ್ಟ ತಿಳ್ಕೊಂಡು 4 ಜನ ಮಾತಾಡ್ತೇವೆ ನಾವು ಮಾತಾಡ್ತೀವಿ ಬಟ್ ನೋಡೋರು ಬಹಳ ಜನ ಇರ್ತಾರ ಕೆಲವೊಂದ್ ಅಲ್ಪ ನೀ ಅಲ್ಲಿ ಕುಂತ್ ಮೈ ಕಡೆ ಮಾತಾಡಕತ್ತಿ ಹಿಂಗಿಲ್ಲ ಬಟ್ ನಮ್ದು ಪರಿಸ್ಥಿತಿ ಏನ್ ಗೊತ್ತಾ ನಮ್ ಮನೆ ಹೆಣ್ಮಕ್ಳು ಹಿಂಗ್ ಊಟ ಮಾತಾಡ್ತಾರ ಹಿಂಗ್ ಮಾತಾಡ್ತಾರ ಅಂತಾರ ಅವ್ ಅಂತಾರ ನಿಮ್ದಿಲ್ಲಪ್ಪ ಜನ ಹಿಂಗ ಅಂತಾರ ಅಂತವ್ರ ಬಗ್ಗೆ ಏನ್ ಹೇಳ್ತೀರಿ ಅಂದ್ರ ಗಂಡ ಅಂತ ಜಗಳ ಬಿದ್ದಾಗ ಹೆಂಡತಿಯರ ಒಂದು ಸಿಟ್ಟಿ ಕೆಳಗ್ ಮಾಡ್ಕೋಬೇಕಾ ಇಲ್ಲ ಗಂಡ ಮಾಡ್ಕೊ ಇಬ್ರು ಜಗಳ ಗಂಟ ಆದ್ರೆ ಬಾಳೆ ಹೆಂಗ ಮೇನು ಇಬ್ರು ಜಗಳ ಗಂಟ ಬಾಳೆ ಕೈತೇನ ಈಗ ನೋಡ್ರಿ 30 ವರ್ಷ ನಾವ್ ಇಲ್ಲಿದಾರ ಈಗಿನ ಕಾಲದಾಗ ಬಹಳ ಕಡಿಮೆ ಐತ್ರಿ ಈಗೇನ್ 30 ವರ್ಷ ಇರ್ಬೇಕಂದ್ರ ಅದ್ರೊಳಗ ಒಂದ್ 300 ಸಲಿ ಹೆಂಡತಿ ಆಗಲಿ ಗಂಡ ಮನೆ ಬಿಟ್ಟು ಹೋಗಿ ವಾಪಸ್ ಬಂದಿರ್ತಾರ ಯಾಕಂದ್ರೆ ನೋಡಿದ ಪ್ರಕಾರ ನಾವ್ ಹನುಮಂತ ಪಟ್ಟೆ ನಮ್ಮ ಹಣೆ ಬರ ಏನೋ ಗೊತ್ತಿಲ್ಲ ಬಿಡ್ರಿ ಅದ ನೋಡಿದ ಪ್ರಕಾರ ಈಗ ಪ್ರೆಸೆಂಟ್ ಕರೆ ಹೇಳ್ತಾರೆ ಈಗ ಶಾಲೆಯಾಗನ್ ಕಳಿಸ್ತಾರ್ರಿ ಶಾಲೆಗೆ ಎಲ್ಲಾ ವಿದ್ಯೆ ಕೊಡ ಬಟ್ ಜೀವನ ಹೆಂಗ್ ಮಾಡ್ಬೇಕು ಅನ್ನೋ ವಿದ್ಯೆ ಕಲಿಸ್ತಾ ಇಲ್ಲ ಇದು ವಿದ್ಯೆ ಕಲಿಸ್ತಾರ ನಮ್ ಕಾಮೆಂಟ್ ನಮ್ಮ ವ್ಯೂವರ್ಸಿಗೆ ನೋಡಿ ಕೇಳ್ತಾನ ಈಗ ಜೀವನ ಹೆಂಗ್ ಮಾಡ್ಬೇಕು ವಿದ್ಯೆ ಕಲಿಸ್ತಾರ ಜೀವನದೊಳಗೆ ಏನ್ ಮಾಡ್ಬೇಕು ವಿದ್ಯೆ ಕಲಿಸ್ತಾರ ಬಟ್ ಜೀವನ ಹೆಂಗ್ ಮಾಡ್ಬೇಕು ವಿದ್ಯೆ ಕಲಿಸ್ತಾತಿಲ್ಲ ಈಗ ನೋಡ್ರಿ ನೀವ್ ಇಲ್ಲಿದ್ರಿ
ನೀ ಇಂಥ ಕರಗಲ್ದಾಗ ಬದಿರಿ ಆಜು ಬಾಜು ಯಾರಿಲ್ಲ, ಯಾರಿಲ್ಲ ನೀವು ನೋಡ್ರಿ, ಜೀವನ ಆಜು ಬಾಜು ಮಾಡತ್ತೀರಿ. ಯಾರಿಲ್ರಿ. ಈಗ ಒಂದ್ ಯಾವ್ದಾರ ಈಗಿನ ಕಾಲದೊಳಗ ಯಾವ್ದೋ ಹುಡುಗ ಮದ್ವಿ ಮಾಡ್ಕೋತಂದ್ರ ಯಾವ್ದೋ ಹುಡುಗಿ ಬರ್ತಾನ, ಹುಡುಗಿ ಅವ್ನ ಮನೆಗೆ ಇರ್ತಾನ, ನೋಡಪ್ಪ ಹಿಂಗ್ ಕಾಡ್ನಾಗ ಇದೇವಿ ಹಿಂಗೈತ ಇರಂಗಿಲ್ಲ. ಇರೋದಿಲ್ರಿ ಮಕ್ಳಿಗೆ ಒಳಗಿಂದ ಇರಂಗಿಲ್ರಿ ಈಗ. ಅವ್ರಿಗೆ ಆತ್ಮಧೈರ್ಯ ಎಂದು ಹೋಗ್ಬಿಟ್ಟೈತಿ. ಹೌದ್ ಮೇಡಮ್ ಹೆಂಗೈತಿ ಮಾತ? ದೇವ್ರ ನೆನ್ಸ್ಬಿಡ್ರಿ. ಒಳಗಿಂದ ಅವ್ರಿಗೆ ಆತ್ಮಧೈರ್ಯನ ಹೋಗ್ಬಿಟ್ಟೈತಿ. ಹೌದ್ರಿ. ಬರೇ ದುಡ್ಡು ಬರೇ ದುಡ್ಡು 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 ದುಡ್ಡ ಎಲ್ಲಾ ಜೀವನ ಅಂತ ತಿಳ್ಕೊಂಬಿಟ್ಟಾರ ಈಗ. ಏನಂತಾರ ಇದ್ರ ಬಗ್ಗೆ ನೀವು? ನೀವು ಇದ್ರ ಬಗ್ಗೆ ಏನಂತಾರ? ನಾನ್ ನೋಡ್ರಿ ನೀವಿಂತ ವಯಸ್ಸ ದೊಡ್ಡವ್ರದ ನಿಮ್ಗೆ ತಿಳ್ಕ ನಮ್ಗಿಂತ ಜಾಸ್ತಿ ಐತೆ. ಮತ್ ನೀವ್ ಇದ್ರ ಬಗ್ಗೆ ಏನಂತಾರ? ಇಲ್ಲಿ ಮನಿಗೂ ಇದ್ದಿಲ್ಲ ಹೋಗಿದ್ರಿ ತಳಗ? ಇಲ್ಲಿ ಮನಿಗೂ ಅದಾವ ಇಲ್ಲ ನಾವ್ ಇಲ್ಲೇ ಈ ಕೆರೆ ಹೋಗಿ ವಿಡಿಯೋ ಮಾಡ್ಕೊಂಡು ಇಲ್ಲಿ ಡೈರೆಕ್ಟ್ ನಿಮ್ ಮನೆ ತಂದು ಬಂದೇವ್ರಿ. ಮನಿಗೂ ಅದಾವ ನೋಡ್ರಿ ಸಾಲ್ತ. ಈ ಗದ್ದಾಗ ಅದಾರ ಅವ್ರ ಹೆಂಗ ಅದಾರ, ನಾವ್ ಹೆಂಗ ಅದೇವ್ರ ಅವ್ರ ಹಂಗ ಅದಾರ ನೋಡ್ರಿ. ಸರಿ ಪರವಾಗಿಲ್ಲ ತಗೋರಿ, ನಾವ್ ಇಲ್ಲಿ ವಿಡಿಯೋ ಇಲ್ಲಿ ಮುಗಿಸಿ. ಬಟ್ ನಾವೇನು ಕ್ವಶನ್ ಕೇಳ್ತಿದ್ವಿ, ನಾವೇನು ಪ್ರಶ್ನೆ ಮಾಡತ್ತಿದ್ವಿ, ಅದ್ರ ಉತ್ತರ ಕೊಡ್ಲಿಲ್ಲ ಕಾಕಾರ. ಇನ್ನೇನ ಹೇಳ್ರಿ. ಈಗಿನ ಯುವ ಜನತೆಗೆ ಅಂದ್ರೆ ಬೆಳೆಯುವ ಮಕ್ಕಳಿಗೆ ನೀವು ಏನ್ ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ? ಈ ದುಡ್ಡು ಮಗಳ ಸಾಲಿ ಕಲಾತಾರೆ. ನಿಮ್ಮ ಮಗಳ ಬಗ್ಗೆ ಹೇಳ್ರಿ. ಇದೆಲ್ಲ ಈಗ ಯಾರು ಈಗ ವಿಡಿಯೋ ನೋಡ್ತಾರ, ಈ ವಿಡಿಯೋ ಯಾರನ್ನ ನೋಡ್ತಾರ ಇದನ್ನ, ಎಷ್ಟ ಹೆಣ್ಮಕ್ಳ ನಿಮ್ ಮಕ್ಳ ಅಂತವ್ರ ನೀವ್ ಏನು ಬುದ್ಧಿವಾದ ಹೇಳ್ತೀರಿ? ಇಲ್ಲಿ ಯಾರು ಬರ್ತಾರೆ ನಿಮಗಡ್ರಿ ಈ ವಿಡಿಯೋ ನೋಡತ್ತಾರ, ನಾವ್ ಮಾತಾಡ್ತವ್ರ ಈಗ ಟಿವಿ ನೋಡ್ತಾರ ಜನ ಇದನ್ನ. ಹೊರಗ್ ಬಂದ್ರ ಮೊಬೈಲ್ ಹಿಡ್ಕೊತಾರ ಕೈಯಾಗ, ಮೆಸೇಜ್ ಮೊಬೈಲ್ ನಿಮ್ ಬರಂಗಿಲ್ರಿ. ನಾ ಏನ್ ಹೇಳ್ತಂದ್ರ, ನಾನು ಏನ್ ಹೇಳ್ತಂದ್ರ, ಈಗ ಹೊರಗಡೆ ದುನಿಯೊಳಗ ನೀವ್ ಇಲ್ಲಿದ್ರಿ, ನಾವು ಬಸ್ನಾಗ ವಾತಾವರಣ ಹೆಂಗಿರ್ತೈತ್ರಿ? ಏನ್ ಹೆಣ್ಮಕ್ಳೇ ಅಲ್ಲ ನೋಡ್ರಿ. ಇಲ್ಲ ಪಾಪ ನೋಡ್ರಿ, ಅವ್ರ ಪಾರ್ಟಿ ಅವ್ರ ಪಕ್ಷ ಗೆಲ್ಲುವ ಸಂಬಂಧ ಏನೋ ಮಾಡಿದ್ ಬಿಡ್ರಿ ಅಂತಂದ್ರ ಅವ್ನ ಅನುಕೂಲ ಮಾಡಿದ್ರು. ಇದರಿಂದ ಅನುಕೂಲ ಆಗೈತಿ, ಅನಾನುಕೂಲ ಅಂತ ಅನುಕೂಲ ಆಗೈತ್ರಿ. ಆದ್ರ ಇದನ್ನ ಅನಾನುಕೂಲ ಮಾಡೋ ಜನ ಬಹಳ ಅದಾರ. ಗಂಡ್ ಮಕ್ಳ ಹೆಣ್ಮಕ್ಳ ವಯಸ್ಸು ಹಾಕೊಂಡ್ ಓಡಾಡ್ತಾರ. ಅದನ್ನು ನೋಡಿ ನಾವು ಮೊನ್ನೆ ಪೇಪರ್ ನಮ್ಮ ಸಿಕ್ಕಾಕೊಂಡ್ ಬಿದ್ದ, ಇಬ್ರು ಸಿಕ್ಕಾಕೊಂಡ್ ಬಿದ್ದಿದ್ರ. ಯಾಕಂದ್ರ ಒಂದಿಷ್ಟು ಆಗ್ತದ ಇಲ್ಲ ಅಂತಲ್ಲ, ಬಟ್ ಅವರ ವಿದ್ಯೆ ಬಿಟ್ರಿ ಕೆಲವು ಈಗ ಎಲ್ಲಾರು ಶ್ರೀಮಂತ ಎಲ್ಲ ದುಡ್ಡು ಅಂತ ಹೇಳಕ್ ಬರಂಗಿಲ್ರಿ. ಹೌದ್ರ ಮೇನು? ಹೌದಲ್ರಿ? ಯಾರೆಲ್ಲ ಬಡವ್ರು ಎಲ್ಲರ ಮೇಲೆ ಹೋಗೋದು ನಿಮ್ಗೂ ಮಾಯ ಕೆಡುವಂತ ನಾವ್ ನಿಮ್ ಕಡೆ ಬಡವ್ರದಿವಿ. ನಾವ್ ಅದ್ರಾಗ ನಾಚಿಕೆ ಮಾತ್ರ ಮುಚ್ಚಬಡ ಹೇಳಿ ಬರ್ತೀವಿ. ಅದ್ರಾಗೇನಿಲ್ಲ. ನಮ್ ಚಾನಲ್ ಹೆಂಗೈತ್ರಿ ಈ ರಿಯಲ್ ತೋರ್ಸಿ ಏನೈತದ ಖರೆ ತೋರ್ಸಿ. ಮಗ ಬೈಲ್ ನಮ್ ಕಡೆ ಬಿಡ್ರಿ. ಬೇಡ್ರಿ ಚಾನ್ ಮಾಡ್ರಿ. ಅಜ್ಜಾವ್ರ ಹತ್ರ ಮಾತಾಡಿದ್ವಿ. ಹಳ್ಳಿ ಜೀವನ ಯಾವ ತರ ಇರ್ತೈತಿ ನೋಡಿದ್ರಿ. ಹಳ್ಳಿ ಜೀವನ ಏನೇನ್ ತರ ಇರ್ತೈತಿ, ಯಾವ ತರ ಸಮಸ್ಯೆ ಇರ್ತೈತಿ, ಆಮೇಲೆ ಸಮಸ್ಯೆಗ ಅದ್ರ ಆಗ್ಲಿ ಬಿಡ್ರಿ, ಸಮಸ್ಯೆ ದೂರದಾರ ಅವ್ರ ಕೈಯಾಗ ಸಾಲ್ವ್ ಮಾಡೋದು ಮುಗಿದ್ ಬಾಳ ಕಷ್ಟ ಐತಿ. ಬಟ್ ನಾವು ವಿಡಿಯೋ ತರ ಮುಖಾಂತರ ತೋರಿಸ್ತೀವಿ. ಸಾಲ್ವ್ ಮಾಡ್ಲಿ ಇಲ್ಲ ನೋಡ್ಲಿ. ಆಮೇಲೆ ಏನಂದ್ರೆ ನಾವು ಏನ್ ಹೇಳಕ್ ಇಷ್ಟಪಟ್ಟು ನೋಡ್ರಿ, ನಾವು ಏನ್ ಆಲ್ಮೋಸ್ಟ್ ನೇಚರ್ ಕನೆಕ್ಟ್ ಇರೋದನ್ನ ಜಾಸ್ತಿ ಯಾಕೆ ಹೇಳ್ತೇನೆ ನೋಡ್ರಿ. ಇಂಥ ಪ್ಲೇಸ್ ಇದ್ದಾಗ, ಆಮೇಲೆ ಇಂಥ ಇದ್ರೊಳಗಿದ್ದಾಗ ಇವ್ರು ಜಾಸ್ತಿನೇ ಬದುಕ್ತಾರೆ ನೋಡ್ರಿ. ಲಾಸ್ಟ್ ನಾವು ಎಂಡ್ ಆಫ್ ದ ಡೇ ಏನ್ ಮಾಡ್ತಾರೆ, ಬದುಕೋದ ಮಾತ್ರ ಹೇಳ್ತಾರೆ ಮನೆ ಹುಡುಗ. ನಾಳೆ ಇವ್ರು ಏನ್ ಮಾಡ್ತಾರೆ, ಪೀಸ್ಫುಲ್ ಮೈಂಡ್ ಅಂದ್ರೆ ಶಾಂತಿ, ಮನಸ್ಸು ಶಾಂತಿ, ಆತ್ಮ ಶಾಂತಿ, ಎಲ್ಲಕ್ಕಿಂತ ಜಾಸ್ತಿ ನಿಮ್ಮ ಮೆದುಳು ಶಾಂತಿ. ಹೌದೇನ? ಮನುಷ್ಯ ಮೆದುಳು ಶಾಂತಿ ಅಂದ್ರೆ ಎಲ್ಲಾ ಶಾಂತಿ ಆಗಿರ್ತೈತಿ. ಆಮೇಲೆ ದುಡ್ಡು ಅವೆಲ್ಲ ಬರ್ತೈತವ. ಕೆಲವು ಅಂತಾರೆ ಮನೆಗೆ ಆರಾಮ ಎನಿ ಟೈಮ್ ಆರಾಮ್ ಇರಂಗಿಲ್ಲ ಅವ್ರಂತಲ್ಲ. ಅವ್ರಿಗೆ ಒಂದು ಸಜೆಷನ್ ಕೊಡತ್ತೀನಿ ವಿಡಿಯೋ ಮುಖಾಂತರ ನಾನು. ಎನಿ ಟೈಮ್ ಕಾಲಾಗ ಚಪ್ಪಲಿ ಹಾಕೋದನ ಇಂಥ ಪ್ಲೇಸ್ ಒಳಗೆ ಇರ್ರಿ. ಕಾಲ್ ತಗೋ ತೋರಿಸ್ತೀನಿ ಇವ್ರಿಗೆ, ಸ್ವಲ್ಪ ಕಾಲು ವಿಡಿಯೋ ಮಾಡ್ಕೊಂಡು. ಯಾಕೆ ಇದು ಇಂಥ ಪ್ಲೇಸ್ ಇರ್ರಿ ಅಂತ ಹೇಳ್ತೀನಿ ಅಂದ್ರೆ, ಆಮೇಲೆ ತಗೋ ಕ್ಯಾಮ್ರಾ. ಅವ್ರು ಯಾಕೆ ಹೇಳ್ತೀನಿ ಅಂದ್ರೆ, ಇದ್ರ ನಿಮ್ಗೆ ಎಲೆಕ್ಟ್ರಾನ್ ಸಿಗ್ತೈತಿ. ಭೂಮಿಯಿಂದ ಏನ್ ಎಲೆಕ್ಟ್ರಾನ್ ಸಿಗ್ತೈತಿ ಅದೆಲ್ಲ ಕಡೆ ನೀವು ಚಪ್ಪಲಿ ಹಾಕೊಂಡು ಸಿಗಂಗಿಲ್ಲ. ಇದ್ರ ನಿಮ್ಗೆ ಆಮೇಲೆ ಅವ್ರ ಶುಗರ್ BP ಅಂತೆಲ್ಲ ಜಾಸ್ತಿ ಇರ್ತೈತಿ. ನೀವು ಈ ತರ ಎಕ್ಸರ್ಸೈಸ್ ಮಾಡೋದ್ರಿಂದ ಬರಗಾಲ ನಡೀರಿ. ಇಂಥ ಪ್ಲೇಸ್ ಒಳಗೆಲ್ಲ ಬಂದಾಗ ನಡೀರಿ, ಆ ಕಡೆ ಈ ಕಡೆ ಓಡಾಡ್ಕೊಂಡು ಬಂದು ಇಂಥ ಪ್ಲೇಸ್ ಓಡಾಡ್ರಿ. ನಿಮ್ಗೆ ನೇಚರ್ ಫೀಲ್ ಆಕೈತಿ. ಇಂಥ ಪ್ಲೇಸ್ ಬರಗಾಲ ನೋಡಿದ್ರೆ ನಿಮಗೆಲ್ಲ ಪ್ರೋಟೀನ್ ಭೂಮಿನ ಏನದ ಅದನ್ನ ಪವರ್ ಸಿಗುತ್ತೆ. ಗುರುತ್ವಾಕರ್ಷಣೆ ಬಲ ಅಂತ ಅದನ್ನ ಎಲೆಕ್ಟ್ರಾನ್ ಪ್ರವೇಶ ನಿಮ್ಗೆ ಶೇರ್ ಮಾಡೋದ್ರಿಂದ ನಿಮ್ಮ ಬ್ಯಾಡ್ ಆಗಿರೋ ಸತ್ತು ಸೆಲ್ಸ್ ಎಲ್ಲ ಹೊರಗಾಗ್ತೈತಿ. ಅಲ್ಲ ಒಳಗೆ ನಿಮ್ಮ ಬಾಡಿ ಟೆಂಡೆನ್ಸಿ ಕ್ರಿಯೇಟ್ ಆಕೈತಿ. ಬಾಡಿ ಟೆಂಡೆನ್ಸಿ ಕ್ರಿಯೇಟ್ ಲೈನ್ ಆಫ್ ಲೆಂತ್ ಬರ್ತೈತಿ. ಆಮೇಲೆ ನಿಮ್ದು ಎಲ್ಲ ಆಟೋಮೆಟಿಕ್ ಶರೀರ ಆಗಲಿ ಆತ್ಮ ಆಗಲಿ ನಿಮ್ಗೆಲ್ಲ ಶಾಂತ ಹೋಗ್ತೈತಿ. ಇಲ್ಲಿ ನೋಡಿ ಪ್ಲೇಸ್ ಒಳಗೆ ನಾವೆಲ್ಲ ನೋಡ್ತಿರ್ತೀವಿ. ಇನ್ನೂ ಎಷ್ಟು ಚಂದ ಐತಿ, ಎಷ್ಟು ಏನೋ ಫೀಲಿಂಗ್ ಬೇರೆ ಆಕೈತಿಲ್ಲ. ನಾವು ಬೇರೆ ಬಿಟ್ರೆ ನೀವು ನಿಮ್ಮ ಊರಾಗ ವಿದ್ಯೆಯಿಂದ ಓಡಾಡ್ತೀರಿ ಅಂತೆಲ್ಲ ಫಾಲೋ ಮಾಡ್ರಿ. ಆಲ್ಮೋಸ್ಟ್ ಜಾಸ್ತಿ ವೆಜ್ ಫಾಲೋ ಮಾಡೋಕೆ ಟ್ರೈ ಮಾಡ್ರಿ. ಆಲ್ಮೋಸ್ಟ್ ಜಾಸ್ತಿ ನ್ಯೂಟ್ರಿಷನ್ ಅಂತ ತೊಗೊಳ್ಳೋಂಥ ಆಲ್ಮೋಸ್ಟ್ ನೀವು ಏನು ಆಜು ಬಾಜು ನಾವು ಏನು ಮಾಡ್ತೀವಿ ಇಷ್ಟ ಮಾಡ್ತೀವಿ ಅಂದ್ರೆ, ಜಾಸ್ತಿ ಮ್ಯಾಕ್ಸಿಮಮ್ ಟೈಮ್ನ ಆಜು ಬಾಜು ಇದನ್ನು ಮರ್ತು ಬಿಟ್ಟಿರ್ತೀವಿ. ಅದು ನಮ್ಮ ಕೈಯಾಗೆಲ್ಲ ಇರ್ತೈತಿ, ನಮಗೆ ಗೊತ್ತಾರಂಗಿಲ್ಲ ನಮ್ಮ ಕೈಗೆ ಏನೈತೆ ಅಂತ ಹೇಳಿ. ನಮ್ಮ ಆಜು ಬಾಜು ಏನೈತೆ ನಮ್ಗೆ ಗೊತ್ತಾರಂಗಿಲ್ಲ. ನಾವು ಏನು ಅದನ್ನ ಉಪಯೋಗ ಮಾಡ್ಕೊಂಡು ಏನು ಬೆಳಿಬೋದು, ಏನು ತೊಗೊಬೋದು. ಬಟ್ ನಾವು ಅದನ್ನ ಬಿಟ್ಟು ನಮ್ಗೆ ಬೇರೆದೇ ಬೇಕು. ಅಂತ ನೋಡೋಕೆ ಹಾಳಾಗ್ತೈತಿ.
ಸೊ ಥ್ಯಾಂಕ್ ಯು. ಇಲ್ಲಿ ವಿಡಿಯೋ ಮುಗಿಸ್ತೀನಿ. ಇದು ವಿಡಿಯೋನು ನಿಮಗೆ ತಿಳಿದಿರ್ಬೇಕು ಅನ್ಕೊಂಡೆ. ನಿಮಗೇನು ಇದು ವಿಡಿಯೋ ಏನು ನಾಲೆಜ್ ಬರಬೇಕು, ವಿಡಿಯೋನು ನಿಮ್ಗೆ ನಾಲೆಜ್ ಬಂದಿರ್ಬೇಕು ಅನ್ಕೊತೀನಿ. ಥ್ಯಾಂಕ್ ಯು. ವಿಡಿಯೋ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ರವಿ ನ್ಯೂಸ್ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ನೀವು ಹೊಸ ಚಾನಲ್ ಕ್ರಿಯೇಟ್ ಮಾಡಿ. ಈ ಚಾನಲ್ ನಿಮ್ಗೆ ಸ್ಪೆಸಿಫಿಕ್ ನಾಲೆಜ್ ಆಗಲಿ, ಎಂಟರ್ಟೈನ್ ಆಗಿ ಮುಂದೆ ಭಾಳ ಚಲೋ ವಿಡಿಯೋ ಬರ್ತಾವೆ. ಎಂಟರ್ಟೈನ್ ಆಗಲಿ ಮತ್ತು ಭಾಳ ಡಾಕ್ಯುಮೆಂಟ್ರಿ ವೀಡಿಯೋಸ್ ಬರ್ತಾವೆ. ಅಂತೆಲ್ಲ ಮಾಡ್ಕೊಂಡು ಇರ್ತೀವಿ. ನಿಮ್ಗೆ ಮುಟ್ಟಿಸಿ ಪ್ಲೇಟ್ ಮಾಡ್ತೀವಿ. ಎಂಟರ್ಟೈನ್ ಮಾಡಿರಿ, ಮಜಾ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ.